ಹಾಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಎಂದಿನಂತೆ ನಾವು ಈ ಒಂದು ಆನ್ಲೈನ್ ಬೈಬಲ್ ತರಗತಿಯ ಆರಂಭದಲ್ಲಿ ಅನ್ಯ ಭಾಷೆಯ ಪ್ರಯೋಜನಗಳನ್ನು ಕಲಿತಾ ಇದ್ವಿ. ಅದೇ ರೀತಿ ಇವತ್ತು ಕಲಿತಿರುವಂತಹ ಅನ್ಯ ಭಾಷೆಯ ಪ್ರಯೋಜನ, ಪ್ರೈಸ್ ಗಾಡ್, ಎಲ್ಲದಕ್ಕಿಂತಲೂ ಅತ್ಯುತ್ತಮವಾದದ್ದು ಮತ್ತು ಎಲ್ರಿಗೂ ಅವಶ್ಯಕತೆ ಇರುವಂಥದ್ದು. ಬರ್ಕೊಳ್ಳಿ. ಅನ್ಯ ಭಾಷೆಯು ನಮ್ಮೊಳಗಿನ ಒಳ ಮನುಷ್ಯನನ್ನು, ಅಂದ್ರೆ ಇನ್ನರ್ ಮ್ಯಾನ್ ಒಳ ಮನುಷ್ಯನನ್ನು ಸರ್ವಶಕ್ತಿಯಿಂದ ಬಲಗೊಳಿಸುತ್ತದೆ. Tongues is strengthening your inner man with might. ಸರ್ವಶಕ್ತಿಯಿಂದ ಬಲಗೊಳಿಸುತ್ತದೆ. Praise God. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಒಳ ಮನುಷ್ಯನಾಗಿದ್ದಾನೆ ಹೊರ ಮನುಷ್ಯನನ್ನ ಮುನ್ನಡೆಸುವಂಥದ್ದು. ಎಕ್ಸಾಂಪಲ್, ಪ್ರಿಯರೇ, ನಮ್ಮ ಮೈ ಮೇಲೆ ಧರಿಸುವಂತ ಶರ್ಟ್, ಆ ಶರ್ಟ್ ಅನ್ನ ಒಂದು ಆಂಗರ್ ಅಲ್ಲಿ ಹಾಕಿ ನಾವು ಎಲ್ಲಾರು ಒಂದ್ ಕಡೆ ನೇತಾಕುವಾಗ ಆ ಶರ್ಟ್ ಅನ್ನ ಚಲಿಸ್ತದ, ತಟಸ್ಥವಾಗಿರ್ತದೆ. ಕರೆಕ್ಟ್? ಅದಕ್ಕೆ ಯಾವುದೇ ಜೀವ ಇರೋದಿಲ್ಲ. ಬಟ್ ಅದೇ ಶರ್ಟ್ ಅನ್ನ ನಮ್ಮ ಶರೀರದ ಮೇಲೆ ಧರಿಸಿಕೊಂಡು ನಮ್ಮ ಶರೀರದ ಕೈಗಳನ್ನು ಆ ಕಡೆ ಈ ಕಡೆ ನಾವು ಚಲಿಸುವಾಗ ಶರ್ಟಿನ ಒಳಗಡೆ ಇರುವಂತಹ ಕೈ ಯಾವ ಕಡೆ ಆ ಕಡೆ ಈ ಕಡೆ ಚಲಿಸ್ತದೋ ಅದು ತಕ್ಕಂತೆ ಶರ್ಟ್ ಕೂಡ ಚಲಿಸ್ತದೆ. ನೋಡಿದ್ರೆ ಶರ್ಟ್ ಮೊದಲು ಆ ಕಡೆ ಈ ಕಡೆ ಚಲಿಸ್ತಾ ಇರಲಿಲ್ಲ, ಈಗ ಆ ಕಡೆ ಈ ಕಡೆ ಚಲಿಸ್ತದ. ಸೊ ಅದರ ಅರ್ಥ, ಶರ್ಟ್ ಒಂದು ಆಂಗರ್ ಮೇಲೆ ಇದ್ದಾಗ ಯಾವ ಕಾರಣಕ್ಕೂ ಅದು ಚಲಿಸ್ತಾ ಇರಲಿಲ್ಲ. ಬಟ್ ಪ್ರೈಸ್ ಬಿ ಟು ಗಾಡ್, ಈಗ ಅದೇ ಶರೀರದ ಮೇಲೆ ಇದ್ದಾಗ ಅದು ಚಲಿಸ್ತದ. ಅದರ ಅರ್ಥ ಶರ್ಟ್ಗೆ ಜೀವ ಬಂತು ಎಂಬುದಾಗಿನ? ನೋ, ಅದಕ್ಕೆ ಯಾವುದೇ ಜೀವ ಇಲ್ಲ. ಬಟ್ ಅದಕ್ಕೆ ಚಲಿಸುವಂತೆ ಜೀವ ಕೊಟ್ಟಿದ್ದು, ಚಲಿಸುವಂತೆ ಮಾಡಿದ್ದು ಅದರ ಒಳಗಡೆ ಇರುವಂತಹ ಶರೀರದ ಅಂಗಗಳು. ಅರ್ಥ ಆಗ್ತಾ ಇದೆಯಾ? ಹಲೋ. ಅದೇ ರೀತಿ ಪ್ರಿಯರೇ, ಪ್ರೈಸ್ ಬಿ ಟು ಗಾಡ್, ನಾವು ಕೂಡ ಒಳ ಮನುಷ್ಯನನ್ನ ಹೊಂದಿಕೊಂಡಿದ್ದೇವೆ. ಆ ಒಳ ಮನುಷ್ಯನು ದೇವರ ಆತ್ಮರೊಂದಿಗೆ ಸಂಪರ್ಕವನ್ನು ಹೊಂದಿದ್ದು, ಪ್ರೈಸ್ ಬಿ ಟು ಗಾಡ್, ಈಗ ಆ ಒಳ ಮನುಷ್ಯನಾಗಿರುವಂತಹ ಆತ್ಮಸ್ವರೂಪಿಯು ಆತ್ಮವು ದೇವರ ಆತ್ಮರೊಂದಿಗೆ ಒಟ್ಟಾಗಿ ಐಕ್ಯವಾಗಿ ಒಂದಾಗಿರೋದ್ರಿಂದ, ಪ್ರೈಸ್ ಬಿ ಟು ಗಾಡ್, ಈಗ ನಾವೆಲ್ಲರೂ ಕೂಡ ನೂತನ ಸೃಷ್ಟಿಗಳಾಗಿದ್ದೇವೆ. ಹಲೋ. ಅದಕ್ಕೆ ಈಗ ನೋಡಬಹುದು ಪ್ರಿಯರೇ, ಬೈಬಲ್ ದೇವರ ವಾಕ್ಯ ನೋಡೋದಾದ್ರೆ 2 ಕೊರಿಂಥ್ಯ 4ನೇ ವಾಕ್ಯ 16ರಲ್ಲಿ ನೋಡ್ತೇವೆ, ಹೊರ ಮನುಷ್ಯನು ನಾಶವಾಗುತ್ತಾ ಇದ್ದರೂ ನಮ್ಮ ಒಳ ಮನುಷ್ಯನು ದಿನೇ ದಿನೇ ಹೊಸಬನಾಗುತ್ತಾ ಇರ್ತಾನೆ. ಓ ಪ್ರೈಸ್ ಗಾಡ್. ಅಂದ್ರೆ ಇಲ್ಲಿ ಇಬ್ಬರು ಮನುಷ್ಯರು ಇದ್ದಾರೆ. ಇಬ್ಬರು ಮನುಷ್ಯರು, ಒಬ್ಬ ಒಳ ಮನುಷ್ಯ, ಮತ್ತೊಬ್ಬ ಹೊರ ಮನುಷ್ಯ. ಪ್ರೈಸ್ ಗಾಡ್. ಹಾಲೆಲೂಯಾ. ಸೊ ಹೊರ ಮನುಷ್ಯ ದಿನೇ ದಿನೇ ಏನಾಗ್ತಾರಂತೆ? ನಾಶವಾಗುತ್ತಾ ಇದ್ದರೂ ಕೂಡ ಒಳ ಮನುಷ್ಯನು ದಿನೇ ದಿನೇ ಹೊಸಬನಾಗುತ್ತಾ ಇರುವನು. ಒಳ ಮನುಷ್ಯ, ಓ ಪ್ರೈಸ್ ಗಾಡ್, ಯಾವಾಗ ಒಳ ಮನುಷ್ಯನು, ಪ್ರೈಸ್ ಬಿ ಟು ಗಾಡ್, ಅನುದಿನವು ಹೊಸಬನಾಗಿ ಬಲಗೊಳ್ಳುತ್ತಾ ಇರುವಾಗ ಅದು ತಕ್ಕಂತೆ ನಾಶವಾಗುವಂತ ಹೊರ ಮನುಷ್ಯನು ಕೂಡ, ಪ್ರೈಸ್ ಬಿ ಟು ಗಾಡ್, ಅದಕ್ಕೋಸ್ಕರ ತನ್ನಂತಾನೆ ಸಿದ್ಧಗೊಳಿಸಿಕೊಳ್ಳುವಂತ ಕಾರ್ಯವನ್ನು ನೋಡ್ತಾನೆ. ಓ ಪ್ರೈಸ್ ಗಾಡ್. ಅದರ ಅರ್ಥ ಪ್ರಿಯರೇ, ನಿಮ್ಮ ಒಳ ಮನುಷ್ಯನು ಯಾರು? ಒಳ ಮನುಷ್ಯ ಅಂದ್ರೆ ಆತ್ಮ, ಪ್ರಾಣ, ಶರೀರ. ಶರೀರ ಒಂದು ಹೊರ ಮನುಷ್ಯ, ನಿಮ್ಮ ಆತ್ಮ ಬಂದು ಒಳ ಮನುಷ್ಯ. ಸೊ ನಿಮ್ಮ ಒಳ ಮನುಷ್ಯನಾಗಿರುವಂತಹ ಆತ್ಮವು, ಪ್ರೈಸ್ ಬಿ ಟು ಗಾಡ್, ಸರ್ವಶಕ್ತಿಯಿಂದ ಬಲಗೊಳ್ಳುವಾಗ, ಪ್ರೈಸ್ ಬಿ ಟು ಗಾಡ್, ನಿಮ್ಮ ಹೊರ ಮನುಷ್ಯನ ಯಾವುದೇ ಪರಿಸ್ಥಿತಿಗಳನ್ನು ಕೂಡ ಸುಲಭವಾಗಿ ಎದುರಿಸಬಹುದು. ಯಾವುದೇ ರೀತಿಯ ಶಾರೀರಿಕವಾದಂತ ವೇದನೆಗಳನ್ನ, ರೋಗಗಳನ್ನ, ಪ್ರತಿಯೊಂದು ಪರಿಸ್ಥಿತಿಗಳನ್ನ ನಾವು ಸುಲಭವಾಗಿ ಜಯಿಸಬಹುದು ಯಾವಾಗ ನಿಮ್ಮ ಒಳ ಮನುಷ್ಯನಾಗಿರುವ ಆತ್ಮವು ಬಲಗೊಂಡಾಗ. ಅದಕ್ಕಾಗಿ ನಾವು ನೋಡ್ತೇವೆ ಜ್ಞಾನೋಕ್ತಿ 18:14ರಲ್ಲಿ, ಒಬ್ಬನ ಆತ್ಮವು ಬಲಗೊಂಡಾಗ ಆ ಬಲಗೊಂಡಂತ ಆತ್ಮವು ಎಲ್ಲ ಶಾರೀರಿಕವಾದ ವೇದನೆಗಳನ್ನ, ರೋಗಗಳನ್ನ, ಪರಿಸ್ಥಿತಿಗಳನ್ನ ಜಯಿಸುತ್ತದೆ. ಆದ್ರೆ ಒಂದು ವ್ಯಕ್ತಿಯ ಆತ್ಮವು ಬಲಹೀನವಾದಾಗ, ಕುಗ್ಗಿ ಹೋದಾಗ,
ಪ್ರಿಯರೇ, ಆ ಕುಗ್ಗಿ ಹೋದಂತ ಆತ್ಮವು ಇಡೀ ಮನುಷ್ಯನನ್ನ ಸಂಪೂರ್ಣವಾಗಿ ನಾಶಗೊಳಿಸ್ತದೆ. ಸಿ, ವೆರಿ ವೆರಿ ಇಂಪಾರ್ಟೆಂಟ್. ಆತ್ಮ ಬಲಗೊಂಡಾಗ ಆ ಬಲಗೊಂಡಂತ ಆತ್ಮವು ಪ್ರಾಣವನ್ನ ಬಲಗೊಳಿಸ್ತದೆ. ಬಲಗೊಂಡಂತ ಪ್ರಾಣವು ತನ್ನ ಶರೀರವನ್ನ, ಹೊರಗಿನ ಮನುಷ್ಯನನ್ನ, ಮನೆಯನ್ನ ಬಲಪಡಿಸ್ತದೆ. ಬಟ್ ಅದೇ ಆತ್ಮ ಬಲಹೀನವಾದಾಗ, ಕುಗ್ಗಿ ಹೋದಾಗ ಆತನ ಪ್ರಾಣವು ಕುಗ್ಗಿ ಹೋಗ್ತದೆ, ಅಂದ್ರೆ ಮನಸ್ಸು ಕುಗ್ಗಿ ಹೋಗ್ತದೆ. ಮನಸ್ಸು ಕುಗ್ಗಿ ಹೋದ್ಮೇಲೆ ಶರೀರದಲ್ಲಿರುವಂತಹ ಎಲ್ಲ ಅಂಗಗಳು ಕುಗ್ಗಿ ಹೋಗ್ತದೆ. ಎಲ್ಲ ಶಾರೀರಿಕವಾದ ಒಂದೊಂದು ಪರಿಸ್ಥಿತಿಗಳು ಕೂಡ ಸಂಪೂರ್ಣವಾಗಿ ನಿಮ್ಮನ್ನ ಕುಗ್ಗಿಸ್ಬಿಡ್ತದೆ, ಸಂಪೂರ್ಣವಾಗಿ ನಿಮ್ಮನ್ನ ಹಾಳು ಮಾಡ್ತದೆ. ಕರೆಕ್ಟ್? ಬಟ್ ಪ್ರೈಸ್ ಬಿ ಟು ಗಾಡ್, ಒಂದು ವ್ಯಕ್ತಿ ಅನ್ಯ ಭಾಷೆಯಲ್ಲಿ ಮಾತಾಡುವಾಗ, ಪ್ರೈಸ್ ಬಿ ಟು ಗಾಡ್, ಆ ಅನ್ಯ ಭಾಷೆಯು ಮನಸ್ಸಿನಿಂದ ಅಥವಾ ಶರೀರದಿಂದ ಬರುವಂತದಲ್ಲ, ಬದಲಾಗಿ ಆತ್ಮದಿಂದ ಬರುವಂತ ಪ್ರಾರ್ಥನೆ. ಸೊ ಅನ್ಯ ಭಾಷೆಯಲ್ಲಿ ಒಂದು ವ್ಯಕ್ತಿ ಮಾತಾಡುವಾಗ, ಪ್ರೈಸ್ ಬಿ ಟು ಗಾಡ್, ಆತನ ಆತ್ಮವು ಪ್ರಬಲವಾಗ್ತಾ ಇರ್ತದೆ, ಬಲಗೊಳ್ತಾ ಇರ್ತದೆ. ನಿಮ್ಮ ಆತ್ಮ ಯಾವಾಗ ಬಲಗೊಳ್ತದೋ ಆಗ, ಪ್ರೈಸ್ ಬಿ ಟು ಗಾಡ್, ನಿಮ್ಮ ಜೀವನದಲ್ಲಿರುವಂತಹ ಯಾವುದೇ ಪರಿಸ್ಥಿತಿಗಳನ್ನ, ಯಾವುದೇ ವಿಧವಾದ ಶೋಧನೆಗಳನ್ನ, ಪ್ರಚೋದನೆಗಳನ್ನ ನೀವು ಸಂಪೂರ್ಣವಾಗಿ, ಪ್ರಿಯರೇ, ಸುಲಭವಾಗಿ ಅವುಗಳನ್ನ ಅಟ್ಯಾಕ್ ಮಾಡಬಹುದು, ಎದುರಿಸಬಹುದು. ನಿಮ್ಮ ಆತ್ಮವು ಪವಿತ್ರಾತ್ಮರೊಂದಿಗೆ ಟ್ಯೂನ್ ಮಾಡ್ಕೊಳ್ಳುವಾಗ, ಟ್ಯೂನ್ ಆಗಿರುವಾಗ, ಪ್ರಿಯರೇ, ಪ್ರೈಸ್ ಬಿ ಟು ಗಾಡ್, ನಿಮ್ಮ ಆತ್ಮವು, ಪ್ರೈಸ್ ಬಿ ಟು ಗಾಡ್, ಪ್ರಬಲವಾಗಿರುವಾಗ, ಬಲಗೊಂಡಿರುವಾಗ, ನೀವು ಯಾವ ಕಾರಣಕ್ಕೂ ನಿಮ್ಮ ಮನಸ್ಸಿಗೆ ಅನುಗುಣವಾಗಿ ನಡೆಯದೆ, ನಿಮ್ಮ ಮನೋಭಾವನೆಗಳಿಗೆ ಅನುಗುಣವಾಗಿ ನಡೆಯದೆ, ನಿಮ್ಮ ಮನಸ್ಸಲ್ಲಿ ಬರುತ್ತಿರುವಂತಹ ಆಲೋಚನೆಗಳಿಗೆ ಅನುಗುಣವಾಗಿ ಜೀವಿಸದೆ, ನೀವು ಸದಾಕಾಲ, ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್, ದೇವರು ತನ್ನ ವಾಕ್ಯ ಎಂಬ ಆತ್ಮದಲ್ಲಿ ಏನಂತ ನುಡಿದಿದ್ದಾರೋ ಆ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸುವಂತ ಮಕ್ಕಳಾಗಿರ್ತೀವಿ. ನೀವು ಇನ್ನು ಮುಂದೆ ಶರೀರಕ್ಕೆ ಅನುಸಾರವಾಗಿ ನಡೆಯದೆ, ಪ್ರೈಸ್ ಬಿ ಟು ಗಾಡ್, ನೀವು ಆತ್ಮದಲ್ಲಿ ನಡೆಯುವ ಆತ್ಮಿಕವಾದ ಜೀವಿತವನ್ನ ನೀವು ಅನುಭವಿಸುವಂತ ವ್ಯಕ್ತಿಗಳಾಗಿರ್ತೀರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅಲ್ವಾ? ಅರ್ಥ ಆಗ್ತದೆಯಾ? ಅದಕ್ಕೆ ಬೇರೆ ಒಂದು ವ್ಯಕ್ತಿ ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ಆತನ ಒಳ ಮನುಷ್ಯನು, ಅಂದ್ರೆ ಆತ್ಮವು ಬಹಳ ಪ್ರಬಲವಾಗಿ, ಪ್ರಾಣವು ಕೂಡ ಪ್ರಬಲವಾಗ್ತದೆ. ಪ್ರಾಣ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ 3 ಭಾಗಗಳಿವೆ. ಆಲೋಚಿಸುವ ರೀತಿ ಅಂದ್ರೆ ಮನಸ್ಸು, ನಿಮ್ಮ ಉದ್ದೇಶಗಳು ಅಂದ್ರೆ ನಿಮ್ಮ ಚಿತ್ತ, ಯುವರ್ ವಿಲ್, ಮತ್ತು ನಿಮ್ಮ ಅನಿಸಿಕೆಗಳು, ಫೀಲಿಂಗ್ಸ್. 3 ಕಂಪಾರ್ಟ್ಮೆಂಟ್ ಇದೆ. ಆ 3 ಭಾಗಗಳು ಕೂಡ ಬಲಗೊಳ್ತವೆ. ಇದಾಗಿದೆ ಪ್ರಿಯರೇ, ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಬಲಗೊಳಿಸುವಂಥದ್ದು, ನವೀಕರಿಸುವಂಥದ್ದು. ಈ ನವೀಕರಣ ಬಂದು ಒಂದು ವ್ಯಕ್ತಿಯ ಜೀವಿತವನ್ನ ಸಂಪೂರ್ಣವಾಗಿ ಬದಲಾಯಿಸುವಂಥದ್ದು. ಆದ್ರೆ ಮನಸ್ಸಿನ ನವೀಕರಣವು ಒಂದು ವ್ಯಕ್ತಿಯ ಆತ್ಮವು ಬಲಗೊಳ್ಳುವಾಗ ಮಾತ್ರ ಪ್ರಿಯರೇ ಅದು ನೆರವೇರ್ಲಿಕ್ಕೆ ಸಾಧ್ಯ. ವೆರಿ ವೆರಿ ಇಂಪಾರ್ಟೆಂಟ್. ಒಂದು ವ್ಯಕ್ತಿಯ ಮನಸ್ಸಿನ ನವೀಕರಣ ಬಂದು ಪ್ರಾರ್ಥನೆಗೆ ಅನುಗುಣವಾಗಿ ಬಲಗೊಳ್ಳೋದಿಲ್ಲ. ನೋ. ಒಂದು ವ್ಯಕ್ತಿಯ ಮನಸ್ಸಿನ ನವೀಕರಣ ಬಂದು ಆತ್ಮವು ಬಲಗೊಳ್ಳುವಾಗ ಮಾತ್ರ ಅದು ನೆರವೇರ್ಲಿಕ್ಕೆ ಸಾಧ್ಯ. Praise God. ಅನೇಕ ಮಕ್ಕಳು ಪ್ರಿಯರೇ ಪ್ರಾರ್ಥಿಸ್ತಾರೆ, ದೇವಾ, ಎಲ್ರಿಗೂ ಆಸೆ ಇದೆ, ನಾನು ಬದಲಾಗ್ಬೇಕು, ಕರೆಕ್ಟ್, ಈ ಪಾಪದಿಂದ ಹೊರಡ ಬರ್ಬೇಕು, ನಾನು ಪಾಪದಲ್ಲಿ ಜೀವಿಸಬಾರ್ದು. ಎಲ್ರಿಗೂ ಆಸೆ ಇದೆ. ಯಾರನ್ನೇ ಕೇಳಿ, ಎಲ್ರಿಗೂ, ಇವನು ಕ್ರೈಸ್ತರೋ ಅಕ್ರೈಸ್ತರೋ ಎಲ್ಲರೂ ಕೇಳಿ, ಎಲ್ರು ಹೇಳುವಂತ ಒಂದೇ ಒಂದು, ನಾವು ಯಾವ ಕಾರಣಕ್ಕೂ ಪಾಪದಲ್ಲಿ ಜೀವಿಸಬಾರ್ದು, ನನ್ನ ಮಕ್ಕಳು ಪಾಪದಲ್ಲಿ ಜೀವಿಸಬಾರ್ದು, ನನ್ನ ಮಕ್ಕಳು ಸದಾಕಾಲ ದೇವರಿಗೆ ವಿಧೇಯರ ನಡೀಬೇಕು. ಕರೆಕ್ಟ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆ ವ್ಯಕ್ತಿ ಹೋಗಿ ದೇವರ ಬಳಿಯಲ್ಲಿ, ದೇವಾ, ನನ್ನ ಜೀವನ ಬದಲಾಯಿಸು, ನನ್ನ ಜೀವನ ಬದಲಾವಣೆ ಆಗ್ಬೇಕು, ನನಗೆ ಸಹಾಯ ಮಾಡು, ನನಗೆ ಸಹಾಯ ಮಾಡು. ದೇವರು ಯಾವ ಕಾರಣಕ್ಕೂ ಬದಲಾಯಿಸೋದಿಲ್ಲ, ಯಾವ ಕಾರಣಕ್ಕೂ ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ದೇವರು, ಪ್ರೈಸ್ ಬಿ ಟು ಗಾಡ್, ಇಡೀ ಮಾನವ ಕುಲಕ್ಕೆ ಒಂದು ಸೂತ್ರವನ್ನು ಕೊಟ್ಟಿದ್ದಾರೆ, ಒಂದು ಫಾರ್ಮುಲಾ ಇದೆ. ನಿಮ್ಮ ಜೀವನ ಬದಲಾವಣೆ ಆಗ್ಬೇಕಾದ್ರೆ ನಿಮ್ಮ ನಡತೆ ಬದಲಾವಣೆ ಆಗ್ಬೇಕು. ನಿಮ್ಮ ನಡತೆ ಬದಲಾವಣೆ ಆಗ್ಬೇಕಾದ್ರೆ ನಿಮ್ಮ ಹವ್ಯಾಸಗಳು, ಹ್ಯಾಬಿಟ್ ಬದಲಾವಣೆ ಆಗ್ಬೇಕು. ನಿಮ್ಮ ಹ್ಯಾಬಿಟ್ಸ್ ಅಂದ್ರೆ ನಡತೆಗಳು, ಹವ್ಯಾಸಗಳು ಬದಲಾವಣೆ ಆಗ್ಬೇಕಾದ್ರೆ ನಿಮ್ಮ ಕಾರ್ಯಗಳು ಬದಲಾವಣೆ ಆಗ್ಬೇಕು. ನಿಮ್ಮ ಕಾರ್ಯಗಳು ಬದಲಾವಣೆ ಆಗ್ಬೇಕಾದ್ರೆ ನಿಮ್ಮ ನಿರ್ಧಾರಗಳು ಬದಲಾವಣೆ ಆಗ್ಬೇಕು. ನಿಮ್ಮ ನಿರ್ಧಾರಗಳು ಬದಲಾವಣೆ ಆಗ್ಬೇಕಾದ್ರೆ ನಿಮ್ಮ ಮನೋಭಾವನೆಗಳು ಬದಲಾವಣೆ ಆಗ್ಬೇಕು. ನಿಮ್ಮ ಮನೋಭಾವನೆಗಳು ಬದಲಾವಣೆ ಆಗ್ಬೇಕಾದ್ರೆ ನಿಮ್ಮ ಆಲೋಚನೆಗಳು ಬದಲಾವಣೆ ಆಗ್ಬೇಕು. ನಿಮ್ಮ ಆಲೋಚನೆಗಳು ಬದಲಾವಣೆ ಆಗ್ಬೇಕಾದ್ರೆ ನಿಮ್ಮ ಬಾಯಿಂದ ಬರುವಂತ ನುಡಿ ಮತ್ತು ನೀವು ಆಲೋಚಿಸುವ, ನಿಮ್ಮ ಕಿವಿಯಿಂದ ಆಲಿಸುವಂತ ನುಡಿಗಳು ಬದಲಾವಣೆ ಆಗ್ಬೇಕು. ನಿಮ್ಮ ಬಾಯಿಂದ ಬರುವಂತಹ ನುಡಿಗಳು, ನೀವು ಆಲಿಸುವಂತ ನುಡಿಗಳು ಬದಲಾವಣೆ ಆಗದೆ ಹೋದ್ರೆ ನಿಮ್ಮ ಜೀವಿತ ಯಾವತ್ತಿಗೂ ಬದಲಾವಣೆ ಆಗಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ತಿಳಿದಾದ್ರೆ, ನಿಮ್ಮ ಬಾಯಿಂದ ಎಲ್ಲಿ ತನಕ ದೇವರ ವಾಕ್ಯಗಳು ನುಡಿಯುವಂತ ಚಟವನ್ನ ಮಾಡ್ಕೊಳ್ಳೋದಿಲ್ವೋ,
ಎಲ್ಲಿ ಆ ಚಟವನ್ನು ಎಲ್ಲಿ ತನಕ ನೀವು ಮೈಗೂಡಿಸ್ಕೊಳ್ತಿರುವೋ ಅಲ್ಲಿ ತನಕ ನಿಮ್ಮ ಜೀವನದ ದುಶ್ಚಟಗಳು, ನಿಮ್ಮ ಜೀವನದ ಪರಿಸ್ಥಿತಿಗಳು ಯಾವತ್ತಿಗೂ ಬದಲಾವಣೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಸೂತ್ರ, ಫಾರ್ಮುಲಾ. ಈ ರೀತಿಯಾಗಿದೆ ಪ್ರಿಯರೇ. ನಮ್ಮ ಮನಸ್ಸನ್ನ ನವೀಕರಿಸಿಕೊಳ್ಳುವುದರ ಮೂಲಕ ನಮ್ಮ ಜೀವಿತವನ್ನ ನವೀಕರಣ ಮಾಡಿಕೊಳ್ಳುವಂಥದ್ದು. ಅದಕ್ಕೆ ಆಧ್ಯಾತ್ಮಿಕ ಒಂದು ನವೀಕರಣ, ಆತ್ಮಿಕ ಒಂದು ನವೀಕರಣ ಬಂದು ಧ್ಯಾನ ಕೂಡದಲ್ಲಿ ಹೋಗಿ ಭಾಗವಹಿಸಿ ಅಲ್ಲಲ್ಲಿ ಅಂತೇಳಿ ಒಳ್ಳೊಳ್ಳೆ ಹಾಡುಗಳು ಹೇಳ್ಬಿಟ್ಟು ಚಪ್ಪಳೆ ತಟ್ಕೊಂಡು ಬರುವಂತದ್ದಲ್ಲ. ನೋ, ನೀವು ಶ್ರಮ ಪಡ್ಲೇಬೇಕು. ನಿಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳಿಕ್ಕೆ ನೀವು ಶ್ರಮ ಪಡುವಂತದ್ದಲ್ಲ, ಬದಲು ನೀವು ಬಾಯಿ ತೆಗೆದು ದೇವರ ವಾಕ್ಯ ನುಡಿಯುವಂತ ಕಾರ್ಯದಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡು ಸಮಯ ಸಿಕ್ಕಿದಾಗ ನುಡಿಯುವಂತದ್ದಲ್ಲ. ನೀವು ಅದಕ್ಕೆ ಮೊದಲೇ ಸ್ಥಾನ ಕೊಟ್ಟು ಸಮಯ ಕೊಟ್ಟು ನೀವು ಖಂಡಿತ ಪ್ರಿಯರೇ ದೇವರ ವಾಕ್ಯ ನುಡಿಯುವಂತ ವಿಷಯದಲ್ಲಿ ನೀವು ಶ್ರಮಿಸಲೇಬೇಕು. ನಿಮ್ಮ ಕೆಲಸ ಅದೊಂದೇ, ದೇವರ ವಾಕ್ಯವನ್ನ ನಿರಂತರವಾಗಿ ನುಡಿಯುವಂಥದ್ದು. ಅದು ನೀವು ಶ್ರಮಿಸುವಂತ ಕೆಲಸ. ಇನ್ನು ಉಳಿದ ಕೆಲಸವನ್ನ ಥ್ಯಾಂಕ್ ಗಾಡ್ ಆ ವಾಕ್ಯವು ಮಾಡಿ ಮುಗಿಸ್ಬಿಡ್ಬೋದು. ಪ್ರೈಸ್ ಗಾಡ್. ಸೊ ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ನಿಮ್ಮ ಒಳ ಮನುಷ್ಯನು ಅಂದ್ರೆ ನಿಮ್ಮ ಆತ್ಮ ಪ್ರಬಲವಾಗ್ತದೆ, ಬಲಗೊಳ್ತದೆ. ಯಾಕೆಂದ್ರೆ ನಿಮ್ಮ ಆತ್ಮ ಯಾವಾಗ ಬಲಗೊಳ್ತದೋ ಪ್ರೈಸ್ ಬಿಡಿ ಗಾಡ್, ನಿಮ್ಮ ಜೀವನದ ಒಂದೊಂದು ಕಾರ್ಯಗಳು ಕೂಡ ಬಲಗೊಳ್ಳುವುದು ನೋಡ್ತೀರಿ. ಆದ್ರೆ ನಿಮ್ಮ ಆತ್ಮ ಕುಗ್ಗಿ ಹೋದಾಗ, ನಿಮ್ಮ ಆತ್ಮ ಬಲಹೀನವಾದಾಗ ನಿಮ್ಮ ಹೃದಯವು ಕೂಡ ಬಲಹೀನವಾಗ್ತದೆ. ನಿಮ್ಮ ಹೃದಯ ಯಾವಾಗ ವೀಕ್ ಆಗ್ತದೋ, ಬಲಹೀನವಾಗ್ತದೋ, ಆಗ ಯಾವ ಕಾರಣಕ್ಕೂ ಪ್ರಿಯರೇ ನಿಮ್ಮ ಜೀವಿತ ಬಂದು ದೇವರ ವಾಕ್ಯದ ಹತೋಟಿಲಿ ಇರೋದಿಲ್ಲ. ನಿಮ್ಮ ಜೀವಿತ ಬಂದು ನಿಮ್ಮ ಪಂಚೇಂದ್ರಿಯಗಳ ಹತೋಟಿಲಿ ಇರುತ್ತದೆ. ನೀವ್ ಯಾವಾಗ ನಿಮ್ಮ ಪಂಚೇಂದ್ರಿಯಗಳ ಹತೋಟಿಗೆ ಅನುಗುಣವಾಗಿ ನೀವು ಜೀವಿಸ್ತೀರೋ ಆಗ ಖಂಡಿತವಾಗಿ ಪ್ರಿಯರೇ ಅಂತ ವ್ಯಕ್ತಿ ಶೋಧನೆಯಲ್ಲಿ ಪದೇ ಪದೇ ಬಿದ್ದೋಗ್ತಾನೆ. ಆತನ ಪಯಣ ಬಂದು ಹಿಮ್ಮುಖವಾಗಿರ್ತದೆ. ಆತನು ಸದಾಕಾಲ ದೇವರಿಗೆ ಅವಿಧ ನಡೆಯುವಂತ ವ್ಯಕ್ತಿಯಾಗಿರ್ತಾನೆ. ಆತನು ತನ್ನನ್ನು ತಾನೇ ಬಂಧನಕ್ಕೆ ಒಳಪಡಿಸಿಕೊಳ್ಳುವ ವ್ಯಕ್ತಿಯಾಗಿರ್ತಾನೆ. ಆತನು ಸೈತಾನಿಗೆ ಸದಾಕಾಲ ಗುಲಾಮಗಿರಿಯಲ್ಲಿ ಜೀವಿಸ್ತಾನೆ. ಆತನ ಭಾವನೆಗಳು ಸಂಪೂರ್ಣವಾಗಿ ಲೋಕಕ್ಕೆ ಅನುಗುಣವಾಗಿದ್ದು ಆ ಭಾವನೆಗಳಿಗೆ ಅನುಗುಣವಾಗಿ ಆ ವ್ಯಕ್ತಿ ಜೀವಿಸುವ ವ್ಯಕ್ತಿಯಾಗಿರ್ತಾನೆ. ಆತನು ಕೊನೆಗೆ ಖಿನ್ನತೆಗೆ ಒಳಗಾಗಿ, ಡಿಪ್ರೆಷನ್ ಒಳಗಾಗಿ ತನ್ನನ್ನು ತಾನು ನಾಶಗೊಳಿಸುವಂತಹ ವ್ಯಕ್ತಿಯಾಗಿರ್ತಾನೆ. ಯೋಚನೆ ಮಾಡಿ, ನಮ್ಮ ಒಳ ಮನುಷ್ಯ ಕುಗ್ಗಿ ಹೋದಾಗ ಎಲ್ಲಾ ಕಾರ್ಯಗಳು ಉದ್ಭವ ಆಗ್ತದೆ. ಬಟ್ ಆದ್ರೆ ಒಂದು ವ್ಯಕ್ತಿ ಪ್ರಿಯರೇ, ಪ್ರೈಸ್ ಬಿಡಿ ಗಾಡ್, ಅನ್ಯ ಭಾಷೆಯಲ್ಲಿ ಪ್ರತಿದಿನವೂ ಪ್ರಾರ್ಥಿಸುವಾಗ, ಅನ್ಯ ಭಾಷೆಯಲ್ಲಿ ಪ್ರತಿದಿನವೂ ನುಡಿಯುವಾಗ ಪ್ರೈಸ್ ಬಿಡಿ ಗಾಡ್, ಆ ಕ್ಷಣ ಆತನ ಒಳ ಮನುಷ್ಯನನ್ನ ಬಲಗೊಳಿಸಿಕೊಳ್ತಾ ಸದಾಕಾಲ ಬಲಗೊಳ್ಳುವಂತ ಹಾದಿಯಲ್ಲಿ ಮುನ್ನಡಿತಾನೆ. ಯಾಕೆಂದ್ರೆ ನಿಜವಾದ ಮನುಷ್ಯನಾಗಿರುವಂತ ನೀವು ಹೊರ ಮನುಷ್ಯ ಅಲ್ಲ. ಹೊರ ಮನುಷ್ಯ ಬಂದು ನಿಮ್ಮ ಶರೀರ, ಅದು ಒಂದು ಮನೆ ಅಷ್ಟೇ. ನಿಜವಾದ ಮನುಷ್ಯ ಬಂದು ಒಳ ಮನುಷ್ಯ ಅಂದ್ರೆ ನಿಮ್ಮ ಆತ್ಮವಾಗಿದೆ. ಹೊರಗಡೆ ಹಾಕಿರುವಂತಹ ಈ ಶರ್ಟ್, ಇದಕ್ಕೆ ಯಾವುದೇ ಜೀವ ಇಲ್ಲ. ಬಟ್ ನನ್ನ ಶರೀರದ ಅಂಗಗಳನ್ನ ಕೈ ಎತ್ತುವಾಗ ಶರ್ಟ್ ಮೇಲೆ ಎದ್ದೇಳ್ತದೆ, ಮೇಲೆ ಹೋಗ್ತದೆ, ಕೆಳಗಡೆ ಬರ್ತದೆ. ಓಕೆ, ಅಷ್ಟು ಮಾತ್ರ ಅಲ್ಲ, ಪ್ರೈಸ್ ಗಾಡ್. ಸಿ, ಕಾಣಿಸ್ತಿದೆಯಾ? ಶರ್ಟ್ ಅಲ್ಗಾಡ್ತಾ ಇದೆ, ಕರೆಕ್ಟ್. ಇದಕ್ಕೆ ಜೀವ ಇಲ್ಲ, ಬಟ್ ಪ್ರೈಸ್ ಗಾಡ್, ಸಿ ಅಲ್ಗಾಡ್ತದೆ. ಯಾವ ತರ ಅಂದ್ರೆ ಸಪೋಸ್ ಆಡು, ಮೇಕೆ ಕಿವಿಯನ್ನು ಅಲ್ಗಾಡಿಸ್ತದಲ್ಲ, ಅದೇ ತರ ಸಿ ಅಲ್ಗಾಡ್ತದೆ, ಕರೆಕ್ಟ್. ಹಾಗಾದ್ರೆ ಶರ್ಟ್ ಜೀವ ಬಂದಿದೆ ಎಂಬುದಾಗಿಯಾ? ನೋ. ಶರೀರದ ಮೇಲಿರುವಂತಹ, ಹೊರಗಿರುವಂತಹ ಈ ಶರ್ಟ್ಗೆ ಜೀವ ಕೊಡ್ತಾ ಇರುವಂತದ್ದು ಶರೀರ. ಇನ್ ದ ಸೇಮ್ ವೇ ಶರೀರ ಎನ್ನುವಂಥದ್ದು ಹೊರ ಮನುಷ್ಯ, ಅದಕ್ಕೆ ಜೀವ ಇಲ್ಲ. ಅದಕ್ಕೆ ಜೀವ ಕೊಡುವಂಥದ್ದು ಆತ್ಮವಾಗಿದೆ, ಒಳ ಮನುಷ್ಯನಾಗಿರುವ ಆತ್ಮವಾಗಿದೆ. ನಿಮ್ಮ ಆತ್ಮ ನಿಮ್ಮ 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 ಹೊರ ಮನುಷ್ಯನ ಒಳಗಡೆ ಇರೋದ್ರಿಂದ ಒಳಗಿರುವಂತ ಮನುಷ್ಯನು ಹೊರಗಿರುವಂತ ಹೊರ ಮನುಷ್ಯನಾಗಿರುವ ಶರೀರಕ್ಕೆ ಜೀವ ಕೊಡ್ತಾ ಇರುವಂಥದ್ದು. ಯಾವಾಗ ಒಳ ಮನುಷ್ಯ ಹೊರ ಮನುಷ್ಯನೆಂಬ ಮನೆಯಿಂದ ಹೊರಗಡೆ ಬಂದ್ಬಿಡ್ತಾನೋ ಆಗ ಒಳ ಮನುಷ್ಯ ಹೊರಗಡೆ ಬಂದ ತಕ್ಷಣ ಹೊರ ಮನುಷ್ಯ ಡೆಡ್ ಬಾಡಿ, ಸತ್ತ ಹೆಣವಾಗ್ತಾನೆ. ಅರ್ಥ ಆಗ್ತದೆಯಾ? ಪ್ರೈಸ್ ಗಾಡ್. ಪ್ರಿಯರೇ, ನಿಮ್ಮ ಆತ್ಮವನ್ನ, ನಿಮ್ಮ ಆತ್ಮದ ಆಹಾರವಾಗಿರುವ ದೇವರ ವಾಕ್ಯವನ್ನು ಅನುದಿನ ಒದಗಿಸಿಕೊಡುತ್ತಾ, ಪೋಷಿಸುತ್ತಾ, ಬಲಪಡಿಸಿಕೊಳ್ಳುವಾಗ ಪ್ರೈಸ್ ಬಿಡಿ ಗಾಡ್, ಆಗ ನೀವು ಯಾವ ಕಾರಣಕ್ಕೂ ಶರೀರಕ್ಕೆ ಅನುಸಾರವಾಗಿ ನಡೆಯುವುದಿಲ್ಲ. ಯಾಕೆಂದ್ರೆ ನೀವು ಈಗ ದೇವರ ಜ್ಞಾನದೊಂದಿಗೆ ನೀವು ಮುನ್ನಡೆದ ವ್ಯಕ್ತಿಗಳಾಗಿದ್ದೀರಿ.
ನೀವಿನೆಂದಿಗೂ ನಿಮ್ಮ ಇಂದ್ರಿಯಗಳಿಗೆ ಅನುಗುಣವಾಗಿ ಅಥವಾ ನಿಮ್ಮ ನಿಮ್ಮ ಸಂಪ್ರದಾಯಗಳಿಗೆ ಅನುಗುಣವಾಗಿ, ಈ ಲೋಕದ ತತ್ವಶಾಸ್ತ್ರಕ್ಕೆ ಅನುಗುಣವಾಗಿ, ಅಥವಾ ಈ ಲೋಕದ ಯಾವುದೇ ಕಾರಣಗಳಾಗಿರ್ಬೋದು, ಅಥವಾ ಯಾವುದೇ ತಿಳುವಳಿಕೆಗಳಾಗಿರ್ಬೋದು, ಅಥವಾ ಲೋಕದ ಯಾವುದೇ ನುಡಿಗಳು ಬೋಧನೆಗಳಾಗಿರ್ಬೋದು, ಅವುಗಳಿಗೆ ಅನುಗುಣವಾಗಿ ನೀವು ಜೀವಿಸದೆ ನೀವು ಸದಾಕಾಲ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಜೀವಿಸುವಂತ ಮಕ್ಕಳಾಗ್ತೀರಿ. ಅದಕ್ಕೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಪ್ರತಿದಿನ ಅನ್ಯ ಭಾಷೆಯಲ್ಲಿ 1 ಗಂಟೆಗಳ ಕಾಲ ಅಥವಾ 2 ಗಂಟೆಗಳ ಕಾಲ ನೀವು ನಿರಂತರವಾಗಿ ನೀವು ಪ್ರಾರ್ಥನೆ ಮಾಡುವುದಾದ್ರೆ, ಪ್ರೈಸ್ ಬಿ ಟು ಗಾಡ್, ಥ್ಯಾಂಕ್ ಗಾಡ್ ಪ್ರಿಯರೇ, ಅಲ್ಲಿ ನಿಮ್ಮ ಜೀವನ ಬದಲಾವಣೆ ಆಗೋದನ್ನು ಕಾಣ್ತೀರಿ. ವಿಶೇಷವಾಗಿ ಪ್ರಿಯರೇ, ನಾವು ಏನು ಈ ಒಂದು ಪ್ರಾರ್ಥನಾ ಕೂಟದ ಆರಂಭದಲ್ಲಿ 5 ನಿಮಿಷ ಅಥವಾ 10 ನಿಮಿಷ ಅನ್ಯ ಭಾಷೆಯಲ್ಲಿ ಮಾತಾಡ್ತೇವೆ ಪ್ರಿಯರೇ, ಇದು ಜಸ್ಟ್ ಜಂಪ್ ಸ್ಟಾರ್ಟ್. ಜಂಪ್ ಸ್ಟಾರ್ಟ್ ಅಂದ್ರೆ ಏನು? ಒಂದು ಕಾರು ಎಲ್ಲೋ ಜಸ್ಟ್ ಸ್ಟಾರ್ಟ್ ಆಗದೆ ನಿಂತೋಗಿದೆ, ಆಗ ಮೆಕ್ಯಾನಿಕ್ ಬಂದು ಜಸ್ಟ್ ಅವನ ಕಾರಿಂದ ಅವನ ಬ್ಯಾಟ್ರಿಯಿಂದ ಜಸ್ಟ್ ನಿಮ್ಮ ಡೈನಮೋಗೆ, ನಿಮ್ಮ ಕಾರಿನ ಡೈನಮೋಗೆ ಜಸ್ಟ್ 2 ವೈರ್ಗಳಿಂದ ಜಂಪ್ ಸ್ಟಾರ್ಟ್ ಕೊಡ್ತಾನೆ, 2 ವೈರ್ನ ಕನೆಕ್ಟ್ ಮಾಡ್ತಾನೆ. ಆಗ ನಿಮ್ಮ ಕಾರ್ ಸ್ಟಾರ್ಟ್ ಆಗ್ತದೆ. ಅದು ಜಂಪ್ ಸ್ಟಾರ್ಟ್. ಕಾರ್ ಸ್ಟಾರ್ಟ್ ಆದ ತಕ್ಷಣ ಮತ್ತೆ ವೈರ್ ತೆಗೆದಾಕ್ತಾನೆ. ಆಗ ನೀವು ಆಟೋಮೆಟಿಕ್ ಆಗಿ ನಿಮ್ಮ ಗಾಡಿಯನ್ನು ಮುನ್ನಡೆಸಬಹುದು. ನಿಮ್ಮ ಗಾಡಿ ಮುನ್ನಡೆಯುವಾಗ ಪ್ರೈಸ್ ಬಿ ಟು ಗಾಡ್, ನಿಮ್ಮ ಗಾಡಿ ಎಷ್ಟು ಓಡ್ತದೋ ಅಷ್ಟರ ಮಟ್ಟಿಗೆ ನಿಮ್ಮ ಬ್ಯಾಟ್ರಿ ಡೆಡ್ ಆಗಿದೆಯಲ್ಲ ಅಥವಾ ನಿಮ್ಮ ಬ್ಯಾಟ್ರಿ ವೀಕ್ ಆಗಿದೆಯಲ್ಲ, ವೀಕ್ ಆಗಿರುವ ಬ್ಯಾಟ್ರಿ ಚಾರ್ಜ್ ಆಗಿ ಪ್ರಾರಂಭಿಸ್ತದೆ. ನೀವು ಅನುದಿನವೂ ಆ ಗಾಡಿನ ಗಂಟೆಗಟ್ಟಲೆ ಓಡಿಸುವಾಗ ನೆಕ್ಸ್ಟ್ ಜಂಪ್ ಸ್ಟಾರ್ಟ್ ಬೇಕಾಗಿಲ್ಲ. ಪ್ರೈಸ್ ಬಿ ಟು ಗಾಡ್, ನೀವು ಅನುದಿನವೂ ನಿಮ್ಮ ಜೀವನ ಎಂಬ ಗಾಡಿಯನ್ನ ಸುಲಭವಾಗಿ ಓಡಿಸ್ಕೊಂಡು ಹೋಗ್ಬೋದು. ಅದಕ್ಕೆ ಯಾವ ಕಾಡು ಪ್ರಾರ್ಥನಾ ಕೂಡಕ್ಕೆ ಬಂದ್ಬಿಟ್ಟು 5 ನಿಮಿಷ 10 ನಿಮಿಷ ಜಂಪ್ ಸ್ಟಾರ್ಟ್ ಮಾಡ್ಕೊಂಡು ನನ್ನ ಜೀವನ ಪರ್ಯಂತ ಬದಲಾಯಿಸ್ಕೊಳ್ತೇನೆ, ನನ್ನ ಜೀವನ ಮುನ್ನಡೆಸ್ತಾನೆ, ಸಾಧ್ಯ ಇಲ್ಲ. ನೋ. ಪ್ರತಿದಿನ ಪ್ರಿಯರೇ, ನೀವು 1 ಗಂಟೆಗಳು ಅಥವಾ 2 ಗಂಟೆಗಳ ಕಾಲ ಅನ್ಯ ಭಾಷೆಯಲ್ಲಿ ನೀವು ಪ್ರಾರ್ಥಿಸುವುದಾದ್ರೆ ನಿಮ್ಮ ಜೀವಿತವು ಪ್ರೈಸ್ ಬಿ ಟು ಗಾಡ್ ಯಾವುದೇ ಶ್ರಮವಿಲ್ಲದೆ ಜೀವಿಸುವುದನ್ನ ನೀವು ಕಂಡುಕೊಳ್ತೀರಿ. ಅಯ್ಯೋ, ಜೀವನ ಹೆಂಗಪ್ಪ ಸಾಗಿಸೋದು, ಒಂದೊಂದು ದಿನವೂ ಕೂಡ ನರಕದ ಯಾತ್ರೆ ಆಗಿದೆ, ಯಾಕೆ ಈ ತರ ಜೀವನ ಬಂತು? ಈ ರೀತಿಯ ಯಾವುದೇ ಜೀವನ ನಿಮ್ಮ ಜೀವನ ಬರೋದಿಲ್ಲ. ಯಾಕೆಂದ್ರೆ ಆ ಶ್ರಮವಿಲ್ಲದಂತಹ ಬದಲಾವಣೆ ನಿಮ್ಮಲ್ಲಿ ನೆರವೇರುವಂಥದ್ದು ಹೇಗೆಂದ್ರೆ, ನೀವು ಯಾವ ವಿಷಯದಲ್ಲಿ ನೀವು ಶ್ರಮ ಪಟ್ಟು ಆ ಪರಿಸ್ಥಿತಿಯನ್ನ ಅಥವಾ ನಿಮ್ಮ ಜೀವಿತವನ್ನ ಬದಲಾಯಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಈಗ ಅಲ್ಲಿ ನೀವು ಯಾವುದೇ ಶ್ರಮವಿಲ್ಲದೆ ಬದಲಾವಣೆಯನ್ನು ನೋಡ್ತಾ ಇದ್ದೀರಿ. ಯಾಕೆಂದ್ರೆ ನಿಮ್ಮ ಬಲಗೊಂಡಂತಹ ಆತ್ಮವು ನಿಮ್ಮ ಪ್ರಾಣದ ಮೇಲೆ, ಅಂದ್ರೆ ನಿಮ್ಮ ಮನಸ್ಸಿನ ಮೇಲೆ ಸವಾಲನ್ನು ಹಾಕಿ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ, ನೀವು ಯಾವುದೇ ಪ್ರಚೋದನೆಗಳಿಗೆ ಅವಕಾಶ ಕೊಡದಂತೆ, ನೀವು ದೇವರ ವಾಕ್ಯಕ್ಕೆ ವಿರುದ್ಧವಾದ ಯಾವುದೇ ವಿಷಯಗಳಿಗೂ, ಯಾವುದೇ ಕಾರ್ಯಗಳಿಗೂ, ಆಲೋಚನೆಗಳಿಗೂ ಅನುಮತಿನ ಕೊಡದಂತೆ ನಿಮ್ಮನ್ನ ದೇವರ ವಾಕ್ಯಕ್ಕೆ ಅನುಗುಣವಾಗಿ ಮುನ್ನಡೆಯುವಂತೆ ಮಾಡ್ತಾ ಇದೆ. ಹಲೋ, ಅರ್ಥ ಆಗ್ತದ್ಯಾ? ಅಷ್ಟು ಮಾತ್ರ ಅಲ್ಲದ ಪ್ರಿಯರೇ, ಪ್ರೈಸ್ ಗಾಡ್, ದೇವರ ವಾಕ್ಯಕ್ಕೆ ವಿರುದ್ಧವಾದ ಪ್ರತಿಯೊಂದು ನುಡಿಗಳನ್ನು ಕೂಡ, ಪ್ರತಿಯೊಂದು ಆಲೋಚನೆಗಳನ್ನ, ಪ್ರತಿಯೊಂದು ಭಾವನೆಗಳನ್ನ, ಪ್ರತಿಯೊಂದು ಕಾರ್ಯಗಳನ್ನ, ಪ್ರತಿಯೊಂದು ನಿರ್ಧಾರಗಳನ್ನ ನೀವು ಸಂಪೂರ್ಣವಾಗಿ ರಿಜೆಕ್ಟ್ ಮಾಡ್ತಾ ಇದ್ದೀರಿ, ತಿರಸ್ಕಾರ ಮಾಡ್ತಾ ಇದ್ದೀರಿ. ಯಾಕೆಂದ್ರೆ ನಿಮ್ ಒಳಗಡೆ ಅಷ್ಟರ ಮಟ್ಟಿಗೆ ಅವುಗಳೆಲ್ಲವನ್ನ ತಿರಸ್ಕರಿಸುವಂತಹ, ಅವುಗಳೆಲ್ಲವನ್ನ ಒದ್ದು ಓಡಿಸುವಂತಹ ಶಕ್ತಿ ನಿಮ್ ಒಳಗಡೆ ಕ್ರಿಯೇಟ್ ಆಗಿದೆ, ನಿರ್ಮಾಣಗೊಂಡಿದೆ. ಪ್ರೈಸ್ ಗಾಡ್. ಅದಕ್ಕೆ ಪ್ರಿಯರೇ, ಒಂದು ವ್ಯಕ್ತಿಯು ಅನ್ಯ ಭಾಷೆಯಲ್ಲಿ ನಿರಂತರವಾಗಿ ಪ್ರಾರ್ಥಿಸುವಾಗ ಆತನು ನಿಜವಾದ ತನ್ನನ್ನು ತಾನೇ ಬಲಪಡಿಸ್ಕೊಳ್ತಾ ಇದ್ದಾನೆ. ಯಾಕೆಂದ್ರೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಂಥದ್ದು ಪ್ರೈಸ್ ಬಿ ಟು ಗಾಡ್ ತನ್ನ ಆತ್ಮವನ್ನ ಬಲಪಡಿಸಿಕೊಳ್ಳಿಕ್ಕಾಗಿ ಆತ್ಮದ ಮಾಂಸಖಂಡಗಳನ್ನ ಬಲಪಡಿಸಿಕೊಳ್ಳುವಂತಹ ಆಧ್ಯಾತ್ಮಿಕವಾದ ಎಕ್ಸರ್ಸೈಸ್ ಆಗಿದೆ, ವ್ಯಾಯಾಮವಾಗಿದೆ. ಪ್ರೈಸ್ ಗಾಡ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವ್ಯಕ್ತಿ ಯಾವ ರೀತಿ ಪ್ರತಿದಿನ ಬೆಳಗ್ಗೆದ್ದು ಮತ್ತು ಸಂಜೆ ವ್ಯಾಯಾಮಗಳನ್ನ ಮಾಡುತ್ತಾ ತನ್ನ ಶರೀರದ ಮಾಂಸಖಂಡಗಳನ್ನ ಬಲಪಡಿಸಿಕೊಳ್ತಾನೋ, ಮಸಲ್ಸ್ ಅನ್ನ ಬಲಪಡಿಸ್ಕೊಳ್ತಾನೋ, ಅದೇ ರೀತಿ ಪ್ರಿಯರೇ ಒಂದು ವ್ಯಕ್ತಿಯು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ಆತನು ಆಧ್ಯಾತ್ಮಿಕವಾದ ವ್ಯಾಯಾಮವನ್ನು ಮಾಡುತ್ತಾ ತನ್ನ ಪ್ರಾಣದಲ್ಲಿ 3 ಭಾಗಗಳಿದೆ, ಆ 3 ಭಾಗಗಳನ್ನು ಕೂಡ 3 ಪ್ಯಾಕ್ಗಳನ್ನು ಕೂಡ ಬಲಪಡಿಸ್ಕೊಳ್ತಾ ಇರ್ತಾನೆ. ಪ್ರೈಸ್ ಗಾಡ್. ಯಾವುದು 3 ಪ್ಯಾಕ್ಸ್? ನಿಮ್ಮ ಚಿತ್ತ, ನಿಮ್ಮ ಅನಿಸಿಕೆಗಳು, ನಿಮ್ಮ ಅನುಭವಗಳು, ಫೀಲಿಂಗ್ಸ್, ನಿಮ್ಮ ನಿರ್ಧಾರಗಳು.
ನಿಮ್ಮ ಆಯ್ಕೆಗಳು, ಈ ನಿಮ್ಮ ಮೂರು 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 ಪ್ಯಾಕ್ಗಳನ್ನ ಬಲಪಡಿಸ್ಕೊಳ್ತೀರಿ. 3 ಪ್ಯಾಕ್ಸ್. ಪ್ರಿಯರೇ, ಯಾವಾಗ ಈ 3 ಪ್ಯಾಕ್ 3 ಪ್ಯಾಕ್ ಯಾವ ರೀತಿ ಒಂದು ವ್ಯಕ್ತಿ ಎಕ್ಸರ್ಸೈಸ್ ಮಾಡುವಾಗ 3 ಪ್ಯಾಕ್ 6 ಪ್ಯಾಕ್ 8 ಪ್ಯಾಕ್ ಬರ್ತದೋ, ಅದೇ ತರ ಫಾಸ್ಟ್ ನಿಮ್ಮ ಆತ್ಮ ಬಲಗೊಂಡಾಗ ಈ 3 ಪ್ಯಾಕ್ಗಳು ಬಲಗೊಳ್ತದೆ. ಈ 3 ಪ್ಯಾಕ್ಗಳು ಯಾವಾಗ ಬಲಗೊಳ್ತದೋ ಆಗ ಪ್ರೈಸ್ ಬಿಡಿ ಗಾಡ್, ಥ್ಯಾಂಕ್ ಗಾಡ್, ನಿಮ್ಮ ಆತ್ಮವು ನಿಮ್ಮ ಮನಸ್ಸಿನ ಮೇಲೆ ಹತೋಟಿಯನ್ನ ಚಲಾಯಿಸಿ ಪ್ರತಿಯೊಂದು ಪ್ರಚೋದನೆಗಳನ್ನ, ಪ್ರತಿಯೊಂದು ಶೋಧನೆಗಳನ್ನ, ಪ್ರತಿಯೊಂದು ಭಾವನೆಗಳನ್ನ ಜಯಿಸುವಂತೆ ನಿಮ್ಮನ್ನ ಬಲಪಡಿಸ್ತದೆ. ಹಾಗಾಗಿ ಈ ವ್ಯಕ್ತಿಯು ಇನ್ನು ಮುಂದೆ ಯಾವ ಕಾರಣಕ್ಕೂ ಈ ಲೋಕಕ್ಕೆ ಅನುಗುಣವಾಗಿ ಜೀವಿಸದೆ ಪ್ರೈಸ್ ಬಿಡಿ ಗಾಡ್, ತನ್ನ ಮನಸ್ಸನ್ನು ನವೀಕರಣ ಮಾಡಿಕೊಂಡ ವ್ಯಕ್ತಿಯಾಗಿ ದೇವರ ವಾಕ್ಯದ ಅಡಿಪಾಯದ ಮೇಲೆ ಆತನು ತನ್ನ ಜೀವಿತವನ್ನ ಕಟ್ಟಿಕೊಂಡು ಜೀವಿಸುವ ವ್ಯಕ್ತಿಯಾಗಿರ್ತಾನೆ. ಅದಕ್ಕಾಗಿ ಪ್ರಿಯರೇ, ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಂತದ್ದು ಕ್ರೈಸ್ತ ಮಕ್ಕಳಿಗೆ ಅತ್ಯುತ್ತಮವಾದ ಅಡಿಪಾಯ, ತುಂಬಾ ತುಂಬಾ ಮುಖ್ಯವಾಗಿ ಅವಶ್ಯಕತೆಯಾಗಿ ಮುಖ್ಯವಾಗಿ ಬೇಕಾಗಿರುವುದು. ಪ್ರಿಯರೇ, ಅನ್ಯ ಭಾಷೆಯು ಆ ವ್ಯಕ್ತಿಯ ಒಳ ಮನುಷ್ಯನನ್ನ ಬಲಪಡಿಸಿದೆ. ನಿಮ್ಮಲ್ಲಿ ನಿಜವಾದ ವ್ಯಕ್ತಿ ಯಾರೆಂತಂದ್ರೆ ಒಳ ಮನುಷ್ಯನಾಗಿದ್ದಾನೆ. ನೀವು ಯಾವಾಗ ತಿರುಗಿ ಹುಟ್ಟಿದ್ರು ಪ್ರಿಯರೇ, ಅದೇ ಕ್ಷಣ ಪ್ರೈಸ್ ಬಿಡಿ ಗಾಡ್, ಪವಿತ್ರಾತ್ಮರು ನಿಮ್ಮ ಒಳಗಡೆ ಬಂದು ನಿಮ್ಮ ಒಳ ಮನುಷ್ಯನಲ್ಲಿ ನೆಲೆಗೊಂಡ್ರು. ಯಾವಾಗ ಪವಿತ್ರಾತ್ಮರು ನಿಮ್ಮ ಒಳ ಮನುಷ್ಯನಲ್ಲಿ ಬಂದು ನೆಲೆಗೊಂಡ್ರು ಪ್ರೈಸ್ ಬಿಡಿ ಗಾಡ್, ಅದೇ ಕ್ಷಣದಲ್ಲಿ ಪವಿತ್ರಾತ್ಮರ ಮುಖಾಂತರ ನೀವು ಮತ್ತು ನಾನು ನೂತನ ಸೃಷ್ಟಿಯಾದ್ವಿ. ಸೊ ಈಗ ಪವಿತ್ರಾತ್ಮರೇ ಬಂದು ನಿಮ್ಮ ಆತ್ಮದಲ್ಲಿ ಒಳ ಮನುಷ್ಯನಲ್ಲಿ ನೆಲೆಗೊಂಡಿರೋದ್ರಿಂದ ದೇವರ ಸಂಪೂರ್ಣತೆಯು ಪ್ರೈಸ್ ಬಿಡಿ ಗಾಡ್ ನಿಮ್ಮ ಒಳ ಮನುಷ್ಯನ ಒಳಗಡೆ ನೆಲೆಗೊಂಡಿದೆ. ಈವನ್ ನಿಮ್ಮ ಒಳಗಡೆ ಪ್ರೈಸ್ ಬಿಡಿ ಗಾಡ್ ಇಂಥ ಅಲೌಕಿಕವಾದಂತಹ ಶಕ್ತಿ ಸಾಮರ್ಥ್ಯವು ನೆಲೆಗೊಂಡಿದ್ರು ಕೂಡ ಆ ಶಕ್ತಿ ಸಾಮರ್ಥ್ಯವನ್ನ ನಿಮ್ಮ ಇಂದ್ರಿಯಗಳ ಮೂಲಕ ಯಾವ ಕಾರಣಕ್ಕೂ ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಒಳಗಡೆ ಇರುವಂತಹ ಶಕ್ತಿ ಸಾಮರ್ಥ್ಯವನ್ನ ಗ್ರಹಿಸಿಕೊಳ್ಳಿಕ್ಕೆ ಇರುವಂತಹ ಏಕೈಕ ಮಾರ್ಗ ದೇವರ ವಾಕ್ಯದಿಂದ ಮಾತ್ರ. ನನ್ನ ಪ್ರಿಯ ಸಹೋದರ ಸಹೋದರರೇ, ಅದಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್, ನೀವು ಅನುದಿನವೂ ದೇವರ ವಾಕ್ಯದೊಂದಿಗೆ ನಿರಂತರವಾಗಿ ಸಂಪರ್ಕವನ್ನು ಹೊಂದಿಕೊಳ್ಳುವಂಥದ್ದು ತುಂಬಾ ಮುಖ್ಯವಾದದ್ದು. ಒಂದ್ಸಲ ಪ್ರಿಯರೇ, ನಿಮ್ಮ ಒಳಗಡೆ ಇರುವಂತಹ ಶಕ್ತಿ ಸಾಮರ್ಥ್ಯವನ್ನ ಪ್ರೈಸ್ ಬಿಡಿ ಗಾಡ್ ನೀವು ಯಾವಾಗ ಗ್ರಹಿಸಿಕೊಳ್ತೀರಿ, ಹೇಗೆ ಗ್ರಹಿಸಿಕೊಳ್ತೀರಿ? ದೇವರ ವಾಕ್ಯದ ಮೂಲಕ ಪ್ರೈಸ್ ಬಿಡಿ ಗಾಡ್ ಆ ಶಕ್ತಿ ಸಾಮರ್ಥ್ಯವನ್ನ ಅನುಭವಿಸುತ್ತಾ ಅನುದಿನವೂ ಪ್ರಿಯರೇ ಥ್ಯಾಂಕ್ ಗಾಡ್ ಅದೇ ಮಾರ್ಗದಲ್ಲಿ ನೀವು ಮುನ್ನಡೆತೀರಿ. ಅದಕ್ಕಾಗಿ ಒಂದು ತಿರುಗುಟ್ಟಿರುವಂತಹ ದೇವರ ಮಗು ತನ್ನ ಜೀವಿತದಲ್ಲಿ ಬದಲಾವಣೆಯನ್ನು ಕಾಣಬೇಕಾದ್ರೆ, ತನ್ನ ಜೀವಿತದಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕಾದ್ರೆ ದೇವರ ವಾಕ್ಯವೆಂಬ ಆಧ್ಯಾತ್ಮಿಕವಾದಂತಹ ಪರಿಶುದ್ಧ ಹಾಲನ್ನ ಅನುದಿನವೂ ಬಾಯಿಸಬೇಕು. ಯಾವ ರೀತಿ ಒಂದು ತಾಯಿಯಿಂದ ಹುಟ್ಟಿದಂತ ಮಗು, ಆ ಮಗು ಬೆಳವಣಿಗೆ ಆಗ್ಬೇಕಾದ್ರೆ, ಆ ಮಗುವಿನ ಶರೀರದ ಅಂಗಗಳು ಬುದ್ಧಿಶಕ್ತಿ ಬೆಳಿಬೇಕಾದ್ರೆ ತಾಯಿಯ ಎದೆ ಹಾಲು ಮುಖ್ಯನೋ, ಅದೇ ತರ ಪ್ರಿಯರೇ ದೇವರ ಮಗುವಾಗಿರುವಂತಹ ನಮ್ಮೆಲ್ಲರಿಗೂ ನಾವು ಬೆಳವಣಿಗೆ ಕಾಣಬೇಕಾದ್ರೆ, ನಮ್ಮ ಬುದ್ಧಿಶಕ್ತಿ ಬೆಳವಣಿಗೆ ಆಗ್ಬೇಕಾದ್ರೆ, ನಾವು ಜ್ಞಾನದಲ್ಲಿ ಬೆಳವಣಿಗೆ ಆಗ್ಬೇಕಾದ್ರೆ, ಹಣಕಾಸಿನ ವಿಷಯದಲ್ಲಿ, ಆರೋಗ್ಯದಲ್ಲಿ, ಸಮಾಧಾನದಲ್ಲಿ, ನಮ್ಮ ಜೀವನದಲ್ಲಿ ಯಾವುದೆಲ್ಲ ಏರಿಯಾದಲ್ಲಿ ನಾವು ಬಲಗೊಳ್ಳಬೇಕು, ಅಭಿವೃದ್ಧಿ ಆಗ್ಬೇಕು ಎಂಬುದಾಗಿ ಯೋಚಿಸ್ತೇವೋ ಆ ಪ್ರತಿಯೊಂದು ಏರಿಯಾದಲ್ಲಿ ಬಲಪಡಿಸುವಂತ ಏಕೈಕ ಹಾಲು, ಶುದ್ಧವಾದ ಹಾಲು ದೇವರ ವಾಕ್ಯವಾಗಿದೆ. ಆ ದೇವರ ವಾಕ್ಯವು ತಂದೆಯ ಎದೆಯಿಂದ ಬರುವಂತಹ ಪ್ರೀತಿಯ ಹಾಲಾಗಿದೆ, ಸ್ಪಿರಿಚುವಲ್ ಮಿಲ್ಕ್. ಅದಕ್ಕಾಗಿ ಪ್ರಿಯರೇ, ಒಂದು ವ್ಯಕ್ತಿಯು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ ಆತನು ದೇವರ ವಾಕ್ಯವನ್ನ ಪರಿಶುದ್ಧವಾದ ಹಾಲಿನಿಂದ, ದೇವರ ವಾಕ್ಯವೆಂಬ ಪರಿಶುದ್ಧವಾದ ಹಾಲಿನಿಂದ ತನ್ನನ್ನು ತಾನು ಪೋಷಣೆ ಮಾಡಿಕೊಳ್ಳೋದು ಮಾತ್ರವಲ್ಲ, ಪವಿತ್ರಾತ್ಮರ ಓ ಮೈ ಗಾಡ್ ಅದೇ ಕ್ಷಣದಲ್ಲಿ ಪವಿತ್ರಾತ್ಮರು ಆತನ ಪರವಾಗಿ ಭಿನ್ನಯಿಸುತ್ತಾ, ಮಧ್ಯಸ್ಥಿಕೆ ವಹಿಸುತ್ತಾ ಪ್ರೈಸ್ ಬಿಡಿ ಗಾಡ್ ಆ ವ್ಯಕ್ತಿಯನ್ನ ಜಯದ ಹಾದಿಯಲ್ಲಿ ಮುನ್ನಡೆಸುವಂತದ್ದಾಗಿದೆ. ಪ್ರೈಸ್ ಗಾಡ್, ಥ್ಯಾಂಕ್ ಯು ಜೀಸಸ್. ನನ್ನ ಪ್ರಿಯ ಸಹೋದರ ಸಹೋದರರೇ, ಒಂದು ವ್ಯಕ್ತಿ ಯಾವಾಗ ಅನ್ಯ ಭಾಷೆಯಲ್ಲಿ ಪದೇ ಪದೇ ಪ್ರಾರ್ಥನೆ ಮಾಡ್ತಾ ಇರ್ತಾನೋ ಪ್ರೈಸ್ ಬಿಡಿ ಗಾಡ್ ಆ ಅನ್ಯ ಭಾಷೆಯು ನಿಮ್ಮ ಆತ್ಮವನ್ನು ಬಲಪಡಿಸುವಂತಹ ಆಯುಧವಾಗಿದೆ. ಅದಕ್ಕೋಸ್ಕರ ನಿಮ್ಮ ಆತ್ಮವನ್ನು ಬಲಪಡಿಸುವಂತಹ ಅತ್ಯುತ್ತಮವಾದ ಆಹಾರ, ಆಧ್ಯಾತ್ಮಿಕ ಆಹಾರ ಯಾವುದು ಅಂದ್ರೆ ದೇವರ ವಾಕ್ಯ. ಸೊ ಒಂದು ವ್ಯಕ್ತಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ, ಅನ್ಯ ಭಾಷೆಯಲ್ಲಿ ಮಾತನಾಡುವಾಗ ಪ್ರೈಸ್ ಬಿಡಿ ಗಾಡ್
ಅನ್ಯ ಭಾಷೆಯು ಪ್ರೈಸ್ ಬಿಟಿ ಗಾಡ್ ಹಾಲೆಲೂಯ ಆತನ ಒಳಗಡೆ ಪ್ರೈಸ್ ಬಿಟಿ ಗಾಡ್ ಆ ಆತ್ಮದಲ್ಲಿ ಏನು ದೇವರ ವಾಕ್ಯದ ಆಹಾರದ ಹಸಿವು ಹೆಚ್ಚಾಗ್ತದೆ. ಆ ವ್ಯಕ್ತಿ ಸದಾಕಾಲ ದೇವರ ವಾಕ್ಯ ಊಟವನ್ನು ಎಷ್ಟೇ ಮಾಡಿದ್ರು ಕೂಡ ಅವನಿಗೆ ಸಂತೃಪ್ತನಾಗೋದಿಲ್ಲ. ಪ್ರೈಸ್ ಗಾಡ್. ಇನ್ನೂ ಅಧಿಕವಾಗಿ ಆ ಊಟವನ್ನು ತಿನ್ಬೇಕು, ಆಧ್ಯಾತ್ಮಿಕ ಆಹಾರ ಭುಜಿಸಬೇಕು, ಆಧ್ಯಾತ್ಮಿಕ ಹಾಲನ್ನು ಕುಡಿಬೇಕು. ಏಕೆ? ನಮ್ಮ ಆತ್ಮದ ಆಧ್ಯಾತ್ಮಿಕವಾದ ಆಹಾರ ಬಂದು ದೇವರ ವಾಕ್ಯವಿದೆ, ದೇವರ ವಾಕ್ಯವಾಗಿದೆ. ಪ್ರೈಸ್ ಗಾಡ್. ಬಟ್ ಆದ್ರೆ ಇವತ್ತು ದುರದೃಷ್ಟ ಸಂಗತಿ ಏನಂತಂದ್ರೆ, ಕ್ರೈಸ್ತ ಮಕ್ಕಳಾಗಿರುವುದು ನಮಗೆ, ಅದನ್ನು ಕೂಡ ವಿಶೇಷವಾಗಿ ಕಥೋಲಿಕ ಕ್ರೈಸ್ತ ಮಕ್ಕಳಾಗಿರುವುದು ನಮಗೆ ಆಧ್ಯಾತ್ಮಿಕ ಹಾಲು ಬೇಡ, ಆಧ್ಯಾತ್ಮಿಕ ಆಹಾರ ಬೇಡ. ಬಟ್ ಆದ್ರೆ ನಾವು ಮಾತ್ರ ನಮ್ಮ ಪ್ರಾರ್ಥನೆಯಿಂದ ನಾವು ಮೇಲ್ಮಟ್ಟಕ್ಕೆ ಹೋಗ್ತೇವೆ, ನಮ್ಮ ಪ್ರಾರ್ಥನೆಯಿಂದ ಅಭಿವೃದ್ಧಿ ಪಡಿಸ್ಕೊಳ್ತೇವೆ, ನಮ್ಮ ಪ್ರಾರ್ಥನೆಯಿಂದ ಸಂತರಾಗ್ತೇವೆ, ನಮ್ಮ ಪ್ರಾರ್ಥನೆಯಿಂದ ಅದಾಗ್ತವೆ ಇದಾಗ್ತವೆ. ನೀವೇನೂ ಆಗೋದಿಲ್ಲ. ದೇವರ ವಾಕ್ಯ ಎನ್ನುವಂಥದ್ದು ಪ್ರೈಸ್ ಬಿಟಿ ಗಾಡ್, ನೀವೇನನ್ನ ಬಯಸ್ತೀರಿ ಅದರ ಪೊಟೆನ್ಶಿಯಲ್ ಅನ್ನ, ನೀವು ಬಯಸುವ ಪ್ರತಿಯೊಂದು ಕಾರ್ಯಗಳನ್ನ ಒಳಗೊಂಡಿರುವಂಥದ್ದು ದೇವರ ವಾಕ್ಯ. ಆ ವಾಕ್ಯವನ್ನ ನಿಮ್ಮ ಆತ್ಮಕ್ಕೆ ಒದಗಿಸ್ಕೊಡುವಾಗ ಆ ವಾಕ್ಯದಲ್ಲಿರುವಂತಹ ಶಕ್ತಿಯು, ಜೀವವು, ಆತ್ಮವು ನಿಮ್ಮ ಆತ್ಮವನ್ನ ಬಲಪಡಿಸಲಿಕ್ಕೆ ಸಹಾಯ ಮಾಡ್ತದೆ. ನಿಮ್ಮ ಆತ್ಮ ಬಲಗೊಳ್ತಾ ನಿಮ್ಮ ಪ್ರಾಣ ಬಲಗೊಳ್ತದೆ. ನಿಮ್ಮ ಪ್ರಾಣ ಬಲಗೊಳ್ತಾ ಮೈ ಗಾಡ್, ನಿಮ್ಮ ಪ್ರಾಣದ ಒಂದು ಭಾಗವಾಗಿರುವಂತಹ ನಿಮ್ಮ ಮನಸ್ಸು, ನಿಮ್ಮ ಮನೋಭಾವನೆಗಳು, ನಿಮ್ಮ ಅನಿಸಿಕೆಗಳು, ನಿಮ್ಮ ನಿರ್ಧಾರಗಳು ಎಲ್ಲವೂ ಬಲಗೊಳ್ಳುತ್ತಾ ಇರುವಾಗ ನಿಮ್ಮ ಶರೀರವು ಕೂಡ ಅದಕ್ಕೆ ಅನುಗುಣವಾಗಿ ಅದೇ ದಿಕ್ಕಿನಲ್ಲಿ ಅದಕ್ಕೆ ಅನುಗುಣವಾದ ಕಾರ್ಯಗಳು ಮಾಡುತ್ತಾ, ನೀವು ಯಾವಾಗ ದೇವರ ವಾಕ್ಯ ವಿಧೇಯತೆ ತೋರುವಂತ ಕಾರ್ಯಗಳು ಮಾಡ್ತೀರಿ, ಆಗ ಆಟೋಮೆಟಿಕ್ ಆಗಿ ನಿಮ್ಮ ಜೀವನ ಆಶೀರ್ವಾದವಾದ ಜೀವನವಾಗಿ ಮಾರ್ಪಟ್ಟು ನೀವು ಪರರಿಗೆ ಆಶೀರ್ವಾದ ತರುವಂತಹ ಆಶೀರ್ವಾದದ ನಿಧಿಯಾಗಿ ಬೆಳಗುತ್ತೀರಿ, ಮಹಿಮೆಯಿಂದ ಮಹಿಮೆಗೆ ಹೋಗುತ್ತೀರಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಶಾರೀರಿಕವಾಗಿ ದೃಢಕಾಯನಾಗಿರುವ ವ್ಯಕ್ತಿ, ಮಸಲ್ಸ್ ಹೊಂದಿರುವ ವ್ಯಕ್ತಿ, ಪ್ರೈಸ್ ಬಿಟಿ ಗಾಡ್, ಆತನು ಪ್ರೈಸ್ ಬಿಟಿ ಗಾಡ್, ಸಪೋಸ್ ಯಾರಾದ್ರೂ ಆತನ ಫ್ರೆಂಡ್ಸ್ ಗಳಿಗೆ ಅಥವಾ ಆತನ ಕುಟುಂಬದವರಿಗೆ ಯಾರಾದ್ರೂ ಅಟ್ಯಾಕ್ ಮಾಡಿ ಅಥವಾ ಯಾರು ತೊಂದರೆ ಕೊಟ್ಟಿದ್ರೆ ಯಾರನ್ನ ಕರ್ಕೊಂಡು ಹೋಗ್ತಾರೆ? ಬೇರೆ ಯಾರು ಕಡ್ಡಿಯಾಗಿ ಒಣಕಲ್ ಕಡ್ಡಿ ತರ ಇರೋ ವ್ಯಕ್ತಿನ ಕರ್ಕೊಂಡು ಹೋಗೋದಿಲ್ಲ. ಬಾಮ್ಮ ನಮ್ ಗುರು ಇದ್ದಾನೆ, ಆ ವ್ಯಕ್ತಿ ಪ್ರೈಸ್ ಬಿಟಿ ಗಾಡ್ ಎಲ್ಲರನ್ನು ಕೂಡ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾನೆ. ಇನ್ ದ ಸೇಮ್ ವೇ ನೀವು ಆತ್ಮದಲ್ಲಿ ಬಲಗೊಂಡಿರುವಾಗ ಅನ್ಯ ಭಾಷೆಯು ಪ್ರೈಸ್ ಬಿಟಿ ಗಾಡ್ ನಿಮ್ಮ ಆತ್ಮಕ್ಕೆ ಬೇಕಾದ ಆಧ್ಯಾತ್ಮಿಕ ಆಹಾರದ ದಾಹವನ್ನ ಹೆಚ್ಚೋದು ಮಾತ್ರವಲ್ಲ, ಆ ಪ್ರೋಟೀನ್ ಯುಕ್ತ ಆಹಾರವನ್ನ ನೀವು ಅನ್ನೋದನ್ನು ಹೆಚ್ಚೆಚ್ಚಾಗಿ ಭುಜಿಸುತ್ತಾ ನೀವು ಆತ್ಮದಲ್ಲಿ ಬಲಗೊಳ್ಳುವಾಗ ಪ್ರೈಸ್ ಬಿಟಿ ಗಾಡ್, ಆಗ ನೀವು ನಿಮ್ಮ ಜೀವನದಲ್ಲಿ ಬರುವಂತಹ ಶತ್ರುಗಳನ್ನು ಮಾತ್ರವಲ್ಲ, ನಿಮ್ಮ ಸ್ನೇಹಿತರು, ನಿಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳ ಜೀವನದಲ್ಲಿರುವಂತಹ ಆ ಶತ್ರುವನ್ನ ನಾಶಗೊಳಿಸಲಿಕ್ಕಾಗಿ, ಅವನು ಒದ್ದೋಡಿಸ್ಲಿಕ್ಕಾಗಿ ನೀವೇ ತೊಡೆ ತಟ್ಕೊಂಡು ಹೋಗ್ತೀರಿ. ಇವತ್ತು ಯಾಕೆ ಹೊರಗಡೆ ಕ್ರೈಸ್ತ ಮಕ್ಕಳು ಹೋಗಕ್ ಆಗ್ತಾರ ಅಂತಂದ್ರೆ, ಆತ್ಮದಲ್ಲಿ ವೀಕ್ ಆಗಿರೋದ್ರಿಂದ. ಅವ್ರ ಮೇಲೆ ಕೈ ಚಾಚ್ಬಿಟ್ರೆ ಆ ರೋಗ ನನ್ ಮೇಲೆ ಬಂದ್ಬಿಟ್ರೆ, ಅವ್ರ ಮನೆಗೆ ಹೋಗಿ ನಾವು ಪ್ರೇ ಮಾಡಿದಾಗ ಅವ್ರ ಮನೇಲಿ ಶಾಪ ನಮಗ್ ಬಂದ್ಬಿಟ್ರೆ, ಅವ್ರ ಮನೇಲಿರುವಂತ ಕಣ್ಣೀರು ಸಮಸ್ಯೆ ನಮಗ್ ಬಂದ್ಬಿಟ್ರೆ, ಇದೇ ರೀತಿ ಟುಸ್ ಪಟಾಕಿಗಳ ಕ್ರಿಶ್ಚಿಯನ್ ಆಗಿರೋದ್ರಿಂದ ಇವತ್ತು ಪ್ರಿಯರೇ, ಆದಿ ಸಭೆಯಲ್ಲಿ ಪ್ರಬಲವಾಗಿ ಬೆಳೀತಿದ್ದಂತಹ ವಿಶ್ವಾಸಿಗಳ ಸಂಖ್ಯೆ ಇವತ್ತು ಕಡಿಮೆ ಕುಂಠಿತಗೊಳ್ತಾ ಇರುವುದು. ಆದಿ ಸಭೆಯಲ್ಲಿ ಬೈಬಲ್ ಕ್ಲಿಯರ್ ಹೇಳ್ತದೆ ಬೇರೆ, ನೀವು ಪ್ರೇಷಿತ ಕಾರ್ಯಕಲಾಪ ನೋಡೋದಾದ್ರೆ ಯಾವತ್ತು ಅನ್ಯ ಭಾಷೆಯನ್ನು ಅವ್ರು ಸ್ವೀಕಾರ ಮಾಡಿದ್ರು ಅವರೆಲ್ಲರೂ ಕೂಡ ಅನುದಿನವೂ ಅದನ್ನು ಉಪಯೋಗಿಸ್ತಾ ಇದ್ರು. ಅನುದಿನವೂ ಅದನ್ನು ಉಪಯೋಗಿಸುವಾಗ ಬೈಬಲ್ ಹೇಳ್ತದೆ, ಜನರು ಪ್ರತಿದಿನ ಮನೆಗಳಲ್ಲಿ ಸಭೆ ಸೇರ್ತಾ ಇದ್ರು. ಆ ಸಭೆಗಳಿಗೆ ಪ್ರತಿದಿನ ಜನರು ಬಂದು ಸೇರ್ಕೊಂಡು ಜನಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಬಟ್ ನಮ್ಮ ಮೈಂಡ್ ಸೆಟ್ ಇವತ್ತು, ನಾನು ಚರ್ಚ್ ಇರೋದು ನಮ್ಮ ಅಪ್ಪನ ಆಸ್ತಿ ಅನ್ನೋ ತರ, ನಾನು ಚರ್ಚ್ಗೆ ಹೋಗ್ಬೇಕು ಬರ್ಬೇಕು, ಇನ್ಯಾರು ಸೇರ್ಸಕ್ಕೂ ಬಿಡಲ್ಲ, ಬಂದ್ರು ಬಿಡಲ್ಲ. ಹಲೋ, ನಿಮ್ಮ ಅಪ್ಪ ಹೇಳ್ತಿರುವುದು ನನ್ನ ಚರ್ಚ್ ದೊಡ್ಡದು. ಹೇ ಮೈ ಗಾಡ್, ಹಲ್ಲೆಲೂಯಾ, ನನ್ನ ಚರ್ಚ್, ನನ್ನ ಮಗನ ಶರೀರ ಮತ್ತು ರಕ್ತ ತುಂಬಾ ದೊಡ್ಡದು. ಅದಕ್ಕಾಗಿ ಪ್ರೈಸ್ ಬಿಟಿ ಗಾಡ್, ಇಸ್ರೇಲ್ ಮಕ್ಕಳು ಈಜಿಪ್ಟ್ ದೇಶದಿಂದ ಬಿಡುಗಡೆ ಆಗುವಂತ ರಾತ್ರಿ, ಥ್ಯಾಂಕ್ ಗಾಡ್, ದೇವರು ಮೋಶೆಗೆ ಹೇಳಿದ್ದು, ಪ್ರತಿಯೊಂದು ಮನೆಯಲ್ಲೂ ಒಂದು ಕುರಿಮರಿಯನ್ನ ಕತ್ತರಿಸಿ ಅದರ ಮಾಂಸವನ್ನು ಎಲ್ಲರೂ ತಿನ್ಬೇಕು. ಯಾಕೆಂದ್ರೆ ಆ ಮಾಂಸವು ನಿಮ್ಗೆ ಬಿಡುಗಡೆ ಕೊಡುವಂಥದ್ದು. ಆ ಮಾಂಸವು ನಿಮ್ಮನ್ನ ಬಲಹೀನತೆಯಿಂದ, ನಿಮ್ಮ ರೋಗದಿಂದ ಬಿಡುಗಡೆ ಕೊಡುವಂಥದ್ದು. ಆದರೆ ನಿಮ್ಮ ಮನೆ ಒಂದು ವೇಳೆ ಚಿಕ್ಕದಾಗಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಕಡಿಮೆ ಸಂಖ್ಯೆಯ ಜನರಿದ್ರೆ, ಆ ಕುರಿಮರಿ ಮಾಂಸವನ್ನ ಪಕ್ಕದ ಮನೆಯವರೊಂದಿಗೆ ಹಂಚಿಕೊಳ್ಳಿ, ವೇಸ್ಟ್ ಆಗಿ ಬಿಡಬೇಡಿ. ಹಲೋ, ದೇವ್ರು ಹೇಳಿದ್ದು ಪ್ರಿಯರೇ,
ಕುರಿಮರಿಯ ಮಾಂಸವನ್ನ ನೀವು ಗುದಿಸ್ಲಿಕ್ಕೆ ಚಿಕ್ಕ ಕುಟುಂಬ ಆಗಿದ್ರೆ ಆ ಕುರಿಮರಿ ಮಾಂಸವನ್ನ ಪರರೊಂದಿಗೆ ಹಂಚಿಕೊಳ್ಳಿ. ಬಟ್ ಪ್ರೈಸ್ ಬಿ ಟು ಗಾಡ್, ಪ್ರಭು ಯೇಸು ಹೊಸ ಒಡಂಬಡಿಕೆಯ ದೇವರ ಕುರಿಮರಿಯಾಗಿದ್ದಾರೆ. ಅವರು ಮಹತ್ವದ ಬೃಹದಾಕಾರದ ದೊಡ್ಡ ಕುರಿಮರಿ. ಅವರ ಮಾಂಸವನ್ನ ಇವತ್ತಿರುವಂತಹ ಕ್ರೈಸ್ತ ಮಕ್ಕಳು, ಇಡೀ ಭೂಲೋಕದಲ್ಲಿರುವಂತಹ ಕ್ರೈಸ್ತ ಮಕ್ಕಳೆಲ್ಲರೂ ಒಟ್ಟಾಗಿ ಸೇರಿದ್ರು ಕೂಡ ಅಂತ ದೊಡ್ಡ ಕುರಿಮರಿಯ ಮಾಂಸವನ್ನ, ಅದ್ರ ರಕ್ತವನ್ನ ತಿಂದು ಕುಡಿದು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇವತ್ತು ನನಗೆ ಮತ್ತು ನಿಮ್ಗೆ ಹೇಳಿರುವಂತದ್ದು, ಹೋಗಿರಿ, ನನ್ನ ಮಾಂಸವನ್ನು ವೇಸ್ಟ್ ಮಾಡಬೇಡಿ, ನನ್ನ ರಕ್ತವನ್ನು ವೇಸ್ಟ್ ಮಾಡಬೇಡಿ. ಅದಕ್ಕಾಗಿ ಲೋಕದ ಕಟ್ಟ ಕಡೆಯವರಿಗೆ ಹೋಗಿ ಸುವಾರ್ತೆನ ಸಾರಿ. ಆ ಜನರಿಗೂ ನನ್ನ ಪೂಜ್ಯ ಕುರಿಮರಿಯ ಮಾಂಸವನ್ನ ರಕ್ತವನ್ನ ಅವರಿಗೆ ಕೂಡ ಕೊಟ್ಟು ಅವರನ್ನು ಕೂಡ ಬಲಪಡಿಸಿ. ನೀವು ತಿನ್ನುವಂತಹ ಕುರಿಮರಿಯ ಮಾಂಸ, ನೀವು ಕುಡಿಯುವಂತಹ ಕುರಿಮರಿಯ ರಕ್ತ, ನಿಜವಾಗ್ಲೂ ಪ್ರಿಯರೇ, ಆ ಕುರಿಮರಿ ದೇವರ ಕುರಿಮರಿ, ಅದು ದೊಡ್ಡ ಕುರಿಮರಿ ಎಂಬುದಾಗಿ ನೀವೇನಾದ್ರು ನಂಬಿದ್ರೆ, ನೀವು ಯಾವ ಕಾರಣಕ್ಕೂ ಆ ಕುರಿಮರಿಯ ಮಾಂಸವನ್ನ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ಅಥವಾ ಅದೆಲ್ಲವನ್ನ ವಾಸನೆ ಬರಿಸುತ್ತಾ ನೀವು ಕಾಲ ಕಳೆಯೋದಿಲ್ಲ. ಅದನ್ನ ಹಂಚ್ಕೊಳ್ಳಿಕ್ಕಾಗಿ ಹೊರಗಡೆ ಹೋಗ್ತೀರಿ. ಹೊರಗಡೆ ಹೋಗುವಂತ ಕ್ರಿಶ್ಚಿಯನ್, ಪ್ರೈಸ್ ಗಾಡ್, ನಿಜವಾಗ್ಲೂ ಪ್ರಿಯರೇ, ಆ ಕುರಿಮರಿ ರಕ್ತವನ್ನ ಮಾಂಸವನ್ನ ಬುದ್ಧಿಸಿ ತಾವು ಸ್ಟ್ರಾಂಗ್ ಆಗೋದು ಮಾತ್ರವಲ್ಲ, ತಮ್ಮನ್ನು ತಾವು ಬಲಪಡಿಸ್ಕೊಳ್ಳೋದು ಮಾತ್ರವಲ್ಲ, ಪರರನ್ನು ಕೂಡ ಬಲಪಡಿಸುವಂತಹ ಬಲಶಾಲಿಗಳಾಗಿದ್ದಾರೆ. ಪರರನ್ನು ಕೂಡ ಬಲಪಡಿಸುವ ಬಲಶಾಲಿಗಳಾಗಿದ್ದಾರೆ. ಅದಕ್ಕೆ ಪ್ರಿಯರೇ, ಯಾರು ತಮ್ಮ ಕಂಫರ್ಟ್ ಝೋನ್ ಇದ್ಕೊಂಡು ಪ್ರಾರ್ಥನೆ ಮಾಡ್ತಾರೋ ಅವ್ರ ಜೊತೆ ಪವಿತ್ರಾತ್ಮರಿದ್ದು ಸೂಚಕ ಕಾರ್ಯಗಳು ಮಾಡ್ತಾರೆ ಎಂಬುದಾಗಿ ಹೇಳ್ತಾ ಇಲ್ಲ. ಲೋಕದ ಕಟ್ಟಕಡೆಗೆ ಹೋಗಿ ಶಿಷ್ಯರು ಬೋಧನೆ ಮಾಡುವಾಗ ಅವರೊಂದಿಗಿದ್ದು, ಮೈ ಗಾಡ್, ಯಾರು ಹೊರಗಡೆ ಹೋಗ್ತಾರೋ ಅವರೊಂದಿಗಿದ್ದು ಅವರ ಬಾಯಿಂದ ಬರುವಂತ ನುಡಿಗಳನ್ನ ಕಾರ್ಯರೂಪದಲ್ಲಿ ಸೂಚಕ ಕಾರ್ಯಗಳ ಮೂಲಕ, ಅದ್ಭುತ ಕಾರ್ಯಗಳ ಮೂಲಕ ಪ್ರಚುರಪಡಿಸ್ತಾರೆ. ಮತ್ತೊಂದು ಹೇಳೋದಾದ್ರೆ, ನಿಮ್ಮೊಳಗಡೆ ಇರುವಂತ ಪವಿತ್ರಾತ್ಮರು ಹೊರಗಡೆ ಅದ್ಭುತ ಕಾರ್ಯಗಳ ಮೂಲಕ ಕಾಣಿಸ್ಕೊಳ್ಬೇಕಾದ್ರೆ ನೀವು ಹೊರಗಡೆ ಹೋದಾಗ ಮಾತ್ರ. ಹಲೋ, ಅದಕ್ಕಾಗಿ ಯೇಸು ಮೇಲೆ ಇರುವಂತದ್ದು, ಪ್ರೈಸ್ ಗಾಡ್, ಹಾಲೆಲೂಯಾ. ನಾನು ಪ್ರೈಸ್ ಗಾಡ್ ಒಂದು ಕಡೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇರ್ಲಿಕ್ಕೆ ನಾನು ಯಾವ ಕಾರಣಕ್ಕೂ ಒಂದು ಮೂರ್ತಿ ಅಲ್ಲ, ಜೀವ ಇಲ್ಲದಿರುವಂತಹ ದೇವರಲ್ಲ, ಜೀವ ಇರುವಂತ ದೇವರು. ಪ್ರೈಸ್ ಗಾಡ್, ನಾನು ಲೋಕದ ಕಟ್ಟಕರಿಗೆ ಸಂಚರಿಸಬೇಕು, ಚಲಿಸಬೇಕು. ಬಟ್ ಈ ಭೂಮಿ ನೀನು ಕೊಟ್ಟಿರೋದ್ರಿಂದ, ನಿನ್ನ ಒಳಗಡೆ ನಾನು ನೆಲೆಗೊಂಡಿರೋದ್ರಿಂದ, ಈಗ ನೀನು ನನ್ನನ್ನು ಹೊರಗಡೆ ಕರ್ಕೊಂಡು ಹೋದ್ರೆ ನಾನು ಯಾರು ಎಂಬುದಾಗಿ ಎಲ್ರಿಗೂ ಸೂಚಕ ಕಾರ್ಯಗಳ ಮೂಲಕ, ಅದ್ಭುತ ಕಾರ್ಯಗಳ ಮೂಲಕ, ಪ್ರೀತಿಯ ಸುವಾರ್ತೆ ಮೂಲಕ ನಾನು ಪ್ರಚುರಪಡಿಸ್ತೇನೆ. ಬಟ್ ನಿನಗೆ ಗಡ್ಸಿದ್ಯಾ ನನ್ನ ಕರ್ಕೊಂಡು ಹೋಗುವಂತ ಧೈರ್ಯ? ಅನ್ಯ ಭಾಷೆ ಯಾವ್ಯಾವ ಏರಿಯಲ್ಲಿ ಭಯ ಪಡ್ತಾ ಇದ್ದೀರಿ ಶಾರೀರಿಕವಾಗಿ, ನಿಮ್ಮ ಆತ್ಮ ಬಲಗೊಂಡಾಗ ಆ ಶಾರೀರಿಕವಾದ ಎಲ್ಲ ವೇದನೆಗಳು, ಭಯ, ಆ ಸ್ವಾರ್ಥತೆಯ ಚಿಂತೆಗಳು ಎಲ್ಲವೂ ಕೂಡ ದಯಿಸಿ ಅವುಗಳೆಲ್ಲವೂ ಕೂಡ ನಾಶವಾಗ್ತದೆ. ಪ್ರೈಸ್ ಗಾಡ್. ಹಲೋ, ಒಬ್ರದೇನು ಆನ್ಸರ್ ಇಲ್ಲ, ಎಸ್ ಸರ್ ನೋ, ಎಸ್ ಇಲ್ಲ, ಆಮೇಲೆ ಇಲ್ಲ, ನೋ ಮೇನ್ ಇಲ್ಲ. ಯೋಚನೆ ಮಾಡ್ತಾ ಇದೀರಿ, ಏನು ತಪ್ಪಾಗಿ ಬೋಧನೆ ಮಾಡ್ತಾ ಇದ್ದೀರಾ? Praise God. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ತಂದೆ ತಾಯಿಗಳು, ಯಾರೆಲ್ಲ ತಂದೆ ತಾಯಿಗಳಿದ್ದೀರಿ, ನಿಮ್ಮ ಮಗನಿಗೆ ಮದುವೆ ಮಾಡಿದ್ರಿ, ಅದು ಬೇರೆ, ನಿಮ್ಮ ಮಗಳಿಗೆ ಮದುವೆ ಮಾಡಿದ್ರಿ, ಇಬ್ರಿಗೂ ಮಗಳು ಮದುವೆ ಮಾಡಿದ್ರಿ, ಮಗಳು ಮದುವೆ ಮಾಡಿದ್ರಿ, ಬಟ್ ಅವ್ರ ಮಕ್ಕಳೇ ಆಗ್ಲಿಲ್ಲ. ತಂದೆ ತಾಯಿ ಯೋಚನೆ ಮಾಡ್ತೀರಾ ಮಾಡಲ್ವಾ? ಚಿಂತೆ ಮಾಡ್ತೀರಾ ಮಾಡಲ್ವಾ? ಯಾಕೆ? ಇವು ನಮ್ಮ ಸಂತತಿ ಬೆಳೀತಾ ಇಲ್ವಲ್ಲ. ನನ್ನ ಮಗನಿಗೆ ಒಂದು ಮಗು ಆಗ್ಬಿಟ್ಟಿದ್ರೆ ನನ್ನ ಸಂತತಿ ಬೆಳೀತಾ ಇರ್ತದ. ನನ್ನ ಮಗನಿಗೆ ಒಂದು ದೇವ, ಒಂದು ಯಾವ್ದಾದ್ರು ಒಂದು ಹೆಣ್ಣೋ ಗಂಡೋ ಒಂದು ಕರಳು ಕುಡಿ ಕೊಟ್ಬಿಡು, ಕರಳು ಕುಡಿ ಕೊಟ್ಬಿಡು. ಕೇಳಲ್ಲ ತಂದೆ ತಾಯಿಗಳು? ಯೋಚನೆ ಮಾಡಿ ಪ್ರಿಯರೇ. ಥ್ಯಾಂಕ್ ಗಾಡ್, ಈ ಲೋಕದ ತಂದೆ ತಾಯಿಗಳು ನಾವೇ ಈ ರೀತಿ ಬಯಸುವುದಾದ್ರೆ, ಪರಲೋಕ ತಂದೆ ತನ್ನ ಮಗನನ್ನೇ ಬಲಿಯಾಗಿ ಅರ್ಪಿಸಿರುವ ತಂದೆ ಇಡೀ ಮಾನವ ಕುಲವನ್ನ ಸಂಪೂರ್ಣವಾಗಿ ರಕ್ಷಿಸಿ, ಇಡೀ ಮಾನವ ಕುಲವನ್ನ ನರಕದಿಂದ ಬಿಡುಗಡೆ ಮಾಡ್ಬೇಕೆಂಬುದಾಗಿ ಆ ಬಲಿಯನ್ನು ಅರ್ಪಿಸಿ ಅದನ್ನ ಎದುರು ನೋಡ್ತಿರುವ ತಂದೆ, ಅವರ ಆಸೆ ಏನು ಪ್ರಿಯರ? ಅವ್ರ ಬಯಕೆ ಏನು? ಅವರ ಸಂತತಿ ದೊಡ್ಡದಾಗ್ಬೇಕೆಂಬುದಾಗಿ ಅಲ್ವಾ?
ಅವರ ಸಮೃದ್ಧಿಯನ್ನು ಎಲ್ಲರೂ ಅನುಭವಿಸಬೇಕೆಂಬುದಾಗಿ, ಅವರ ರಕ್ಷಣೆಯಲ್ಲಿ ಎಲ್ಲರೂ ಅನುಭವಿಸಬೇಕೆಂಬುದಾಗಿ, ಅವರ ಬಿಡುಗಡೆಯನ್ನು ಎಲ್ಲರೂ ಅನುಭವಿಸಬೇಕೆಂಬುದಾಗಿ ಅವ್ರಿಗೆ ಆಸೆ ಇಲ್ವಾ? ಆ ಕಾರ್ಯ ಆ ಕಾರ್ಯವನ್ನ ನೀವೆಲ್ಲರೂ ನೆರವೇರಿಸ್ಕೊಂಡು ಹೋಗ್ತೀರಿ ಎಂಬುದಾಗಿ ನಿಮ್ಮೊಳಗಡೆ ಅವರ ಆತ್ಮರನ್ನೇ ಸರ್ವಶಕ್ತ ದೇವರನ್ನ ನೆಲೆಗೊಳಿಸಿ ಅದಕ್ಕೆ ಬೇಕಂತ ಎಲ್ಲ ಮೂಲ ಸಂಪನ್ಮೂಲಗಳನ್ನ, ಅದಕ್ಕೆ ಬೇಕಂತ ಎಲ್ಲ ಪೊಟೆನ್ಶಿಯಲ್ ಅನ್ನ, ಶಕ್ತಿ ಸಾಮರ್ಥ್ಯವನ್ನ ನಿಮ್ಮೊಳಗಡೆ ಬಂಡವಾಳವಾಗಿ ನೆಲೆಗೊಳಿಸುವುದರ ಮೂಲಕ ಇವತ್ತು ದೇವರು ನಿಮ್ಗೆ ಕೇಳ್ತಿದಾರೆ, ಅದೆಲ್ಲ ಶಕ್ತಿ ಸಾಮರ್ಥ್ಯ ಹೊಂದಿರುವಂತ ನೀನು ಆತ್ಮದಲ್ಲಿ ಬಲಗೊಂಡು ಒಂದು ಹೆಜ್ಜೆ ಹೊರಗಡೆ ಹೋಗೋದಾದ್ರೆ, ಮೈ ಗಾಡ್, ಆ ಬಲಗೊಂಡಂತ ಆತ್ಮವು ಆ ಮೂಲ ಸಂಪನ್ಮೂಲಗಳ ಜೊತೆಯಲ್ಲಿ, ಆ ಮೂಲ ಮೂಲ ಸೌಕರ್ಯಗಳ ಜೊತೆಯಲ್ಲಿ, ಸಂಪನ್ಮೂಲಗಳ ಜೊತೆಯಲ್ಲಿ, ಪೊಟೆನ್ಶಿಯಲ್ ಶಕ್ತಿ ಸಾಮರ್ಥ್ಯ ಜೊತೆಯಲ್ಲಿ ಸಂಪರ್ಕವನ್ನು ಕಲ್ಪಿಸಿಕೊಂಡು, ಮೈ ಗಾಡ್, ಅದು ನಿನ್ನಿಂದ ಹೊರಹೊಮ್ಮಿಸ್ಲಿಕ್ಕೆ ಸಾಧ್ಯವಾಗ್ತದೆ. Praise God.